ನಾಥ ಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ ಮನೋರಂಜಿನೀಂ ಶ್ರೀ ಚಕ್ರಾಂಚಿತ ರತ್ನಪೀಠ ನಿಲಯಾಂ ಶ್ರೀರಾಜರಾಜೇಶ್ವರೀಂ. ಆದಿಪೂಜತ ಶ್ರೀ ವಿನಾಯಕನನ್ನು ಸ್ಮರಿಸುತ್ತಾ ಸಮಗ್ರ ಗುರು ಪರಂಪರೆಯನ್ನು ಕೃತಜ್ಞಾಪೂರ್ವಕವಾಗಿ ವಂದಿಸುತ್ತಾ ಕ್ಷೇತ್ರ ದೇವತೆಯಾದ ಶಿರಸಿಯ ಜಾತ್ರಾ ಗದ್ದುಗೆಯಲ್ಲಿ ವಿರಾಜಮಾನಳಾದ ಶ್ರೀ ಮಾರಿಕಾಂಬೆಯ ಪಾದಾರವಿಂದಗಳಲ್ಲಿ ಇರುವಂತ ಸರ್ವಶಕ್ತಿ ಪೀಠಕ್ಕೆ ನನ್ನ ಹಣೆಯನ್ನು ಹಚ್ಚುತ್ತಾ ಈ ಯೋಗ ಪ್ರಾಣವಿದ್ಯೆಯ ಬಗ್ಗೆ ನನಗೆ ತಿಳಿದ ಅಂತ ವಿಚಾರವನ್ನ ಈ ಫಾಲ್ಗುಣ ಮಾಸದ ಪ್ರದೋಷ ಕಾಲದಲ್ಲಿ ಹವ್ಯಕ ಸಂಕ್ರಾಂತಿಯ 239ನೇ ವಿಚಾರ ಮಾಲಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಈಗ ಯಾವುದೇ ವಿಚಾರ ಈಗ ಈ ಹವ್ಯಕ ಪರಂಪರೆಯ ಉಳಿವಿಗಾಗಿ ಹಾಗೂ ನಮ್ಮ ಸಮಾಜದಲ್ಲಿರುವ ಲೋಪ ದೋಷಗಳನ್ನ ಪರಿಹರಿಸಲಿಕ್ಕಾಗಿ 238 ವಾರಗಳಿಂದ ನಿರಂತರವಾಗಿ ಶ್ರಮಿಸುತ್ತಾ ಇಂತಹ ವಿಚಾರಗಳನ್ನು ನಡೆಸಿಕೊಂಡು ಬರುತ್ತಿರುವಂತ ಶ್ರೀ ರಮಾನಂದ್ ಹೆಗಡೆ ಇವರ ಸಂಕಲ್ಪ ಶಕ್ತಿಗೆ ನಮೋ ನಮ ಅಂತ ಹೇಳ್ತೇನೆ. ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ನನ್ಗೇನು ಸಾಧ್ಯ ಇಲ್ಲ, ಮಾತಿನ ಮೂಲಕ ನನ್ನ ಹತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾವೆಲ್ಲ ಸೇರಿ ಒಂದು ಸಪೋರ್ಟ್ ಕೊಟ್ರೆ ಸಾಕು. ಅವ್ರಿಗೆ ಬೇರೆ ಏನು ನಿರೀಕ್ಷೆ ಮಾಡಿಲ್ಲ, ನಮ್ಮಿಂದ ಹಣಕಾಸಿನ ನಿರೀಕ್ಷೆ ಮಾಡಿಲ್ಲ. ಇಂದೊಂದು ಸದವಕಾಶ ಅಥವಾ ಇಂಥ ಸುಭದ್ರ ವೇದಿಕೆಯನ್ನ ಎಲ್ಲರಿಗೂ ಕಲಿಸ್ಕೊಡ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ವಂದಿಸ್ತಾ ಇದ್ದೇನೆ. ಈಗ ಯೋಗ ಪ್ರಾಣವಿದ್ಯೆ ಬಗ್ಗೆ ನಾನ್ ಗೊತ್ತಿದ್ದಂತ ಕೆಲವೊಂದು ವಿಚಾರಗಳನ್ನ ಅಭ್ಯಾಸ ಮಾಡ್ತಾ ಇದ್ದ ವಿಚಾರವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ ಬಯಸ್ತಾ ಇದ್ದೇನೆ. ಅರ್ಧ ಹವ್ಯಕ ಭಾಷೆ, ಅರ್ಧ ಬೇರೆ ಭಾಷೆ, ಎರಡು ಆಗ್ಲಕ್ಕೂ ಯಾವುದೇ ವಿಚಾರ ಯಾರಿಂದಲೇ ಬಂದಿರ್ಲಿ ಅನುಭವದ ಬೆಳಕಿನಲ್ಲಿ ಪರೀಕ್ಷಿಸಬೇಕು ಎಂಬುದು ಸುವರ್ಣ ನೀತಿ ಇತ್ತು. ಹಾಗೆ ಅನೇಕ ವರ್ಷದ ಸಾಧನೆಯಿಂದ ಕಂಡುಕೊಂಡ ಈ ವಿದ್ಯೆ, ಅದ್ಭುತವಾದ ವಿದ್ಯೆ ಯೋಗ ಪ್ರಾಣ ವಿದ್ಯೆ. ಇದ್ರ ಬಗ್ಗೆ ಪೀಠಿಕೆ, ಈ ವಿದ್ಯೆ ಭಾರತಕ್ಕೆ ಬಂದ ಬಗ್ಗೆ ಹೇಗೆ, ಇದು ಎಲ್ಲಿದು ಅಂತಂದ್ರೆ ಇದು ನಮ್ಮ ವಿದ್ಯೆ, ಭಾರತದ್ದೇ ವಿದ್ಯೆ. ಆದರೆ ನಮ್ಮಲ್ಲಿ ಕೆಲವೊಂದು ಹಿಂದಿನ ಮಧ್ಯದ ಅವಧಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಇರ್ಬಹುದು ಅಥವಾ ಅದಕ್ಕಿಂತ ಮುಂಚೆ ಇರಬಹುದು, ಆದ್ರೆ ನಮ್ಮಲ್ಲಿ ಕೆಲವೊಂದು ತಂತ್ರಗಳು, ವಿಜ್ಞಾನಗಳು ಅಥವಾ ಆಧ್ಯಾತ್ಮಿಕತೆಗಳು ಅಳೆದು ಹೋಗಿತ್ತು. ಆ ಸಮಯದಲ್ಲಿ ಭಾರತ ಹಾಗೂ ಚೀನಾದ ನಡುವೆ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳ ವಿನಿಮಯ ನಡೆಯುತ್ತಿತ್ತು ಹಿಂದಿನ ಕಾಲದಲ್ಲಿ. ಚೀನಾ ದೇಶದ ಹಲವಾರು ವಿದ್ಯೆ ತಂತ್ರಜ್ಞಾನಗಳು ನಮ್ಮ ದೇಶದ ಅನೇಕ ವಿದ್ಯೆಗಳು ಅಲ್ಲೂ ಸಂಯೋಗ ಆಗಿ ಇರುವುದನ್ನ ಕಾಣಬಹುದು. ಅದರಂತೆ ಚೀನಾ ದೇಶದ ಮನಿಲಾ ನಗರದ ಮಾಸ್ಟರ್ ಚೋವಾ ಕುಕ್ಸೂಯಿ ಎಂಬ ವ್ಯಾಪಾರಿ, ಅಂದ್ರೆ ಕೆಮಿಕಲ್ ಇಂಜಿನಿಯರ್ ಕೂಡ ಅವರು ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಅತ್ಯಂತ ಆಸಕ್ತಿ ಉಳ್ಳವರಾಗಿದ್ರು. ಅವರ 18 ವರ್ಷಗಳ ಸಾಧನೆಯ ಫಲವಾಗಿ ಯೋಗ ಪ್ರಾಣ ವಿದ್ಯೆಯು ವ್ಯವಸ್ಥಿತವಾಗಿ ಜನಸಾಮಾನ್ಯವರು ಕಲಿಯುವುದಕ್ಕೆ ಆಗಿದೆ. ಮಾಸ್ಟರ್ ಚೋವಾ ಅವರು ಸೂಕ್ಷ್ಮ ಚೈತನ್ಯದ ವಿಷಯಗಳನ್ನು ಪುಸ್ತಕ ಮೂಲಕ ಹೊರತಂದು ಹಲವಾರು ದೇಶಗಳಲ್ಲಿ ಸಂಚರಿಸಿ 10,000ಕ್ಕಿಂತ ಹೆಚ್ಚು ಜನರನ್ನು ತರಬೇತಿಗೊಳಿಸಿ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಪಸರಿಸುವಂತೆ ಮಾಡಿದ್ದಾರೆ. ಈಗ ಭೌತಿಕವಾಗಿ ಅವರು ನಮ್ಮ ಸಂತಿಗಿಲ್ಲೇ, ಆದರೂ ಕೂಡ ಅವರು ಭೂಮಿಯಲ್ಲಿ ಇರುವಾಗಲೇ ಅವರ ವಿಚಾರಗಳು 30 ಭಾಷೆಗಳಲ್ಲಿ ಪ್ರಕಟಿಸಲ್ಪಟ್ಟಿತ್ತು. ಅಸಂಖ್ಯಾತ ಜನರ ಜೀವನವನ್ನೇ ಉದ್ಧರಿಸಲು ತಮ್ಮ ದತ್ತ ಕೊಡುಗೆಯನ್ನ ಅವರು ನೀಡಿದ್ರು. ಈ ವಿದ್ಯೆ ಈಗ ನಮ್ಮೊಂದಿಗೆ ಇದೆ, ಅದಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಒಂದು ದೀಪದಿಂದ ಹಲವಾರು ದೀಪಗಳನ್ನು ಬೆಳಗುತ್ತಿರುವ ಹಾಗೆ ಪ್ರಪಂಚದಾದ್ಯಂತ ಈ ವಿದ್ಯೆ ಬೆಳೆಯುತ್ತಾನೆ ಇದೆ. ಈಗ ಅವರ ಶಿಷ್ಯರೇ ಹಿಂದೂ ಆಗಿದ್ದ ಈಗಿರೋ ಅದೇ ಗುರುಭಾವನೆಯಿಂದ ಇರುವಂತ ಶ್ರೀ ಎನ್.ಜೆ. ರೆಡ್ಡಿ ಸರ್ ಎನ್ನುವರು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ, ನಮ್ಮ ಬೆಂಗಳೂರಿನ ಬಾರ್ಡ್ರು, ತಮಿಳುನಾಡು ಮತ್ತು ಬೆಂಗಳೂರಿನ ಗಡಿ, ಅಲ್ಲಿ ಒಂದು ಹಳ್ಳಿಯಲ್ಲಿ ಶ್ರೀ ರಮಣ ಟ್ರಸ್ಟ್ ಎಂಬುದನ್ನು ಸ್ಥಾಪಿಸಿ ಈ ಭೂಮಿಯಲ್ಲಿ ಆರೋಗ್ಯ, ಶಾಂತಿ, ಸೌಹಾರ್ದತೆ ನಡೆಸಲು ಪ್ರತಿ ವರ್ಷ ಸಾವಿರಾರು ಜನರಿಗೆ ಟ್ರೈನಿಂಗ್ ಅಥವಾ ತರಬೇತಿ ಕೊಡ್ತಾ ಈ ವಿದ್ಯೆ ಮುಂದುವರಿಯಲು ಕಾರಣೀಭೂತರಾಗಿದ್ದಾರೆ. ಈ ವಿದ್ಯೆಯ ಬಗ್ಗೆ 153 ರಿಸರ್ಚ್ ಪೇಪರು, ಅಂತಾರಾಷ್ಟ್ರೀಯ
ಪತ್ರಿಕೆಗಳಲ್ಲೂ ಕೂಡ ಪ್ರಕಟಿಸಲ್ಪಟ್ಟಿದೆ. ಯೋಗ ಪ್ರಾಣ ವಿದ್ಯೆ ಬಗ್ಗೆ ಹೇಳೋ ಅಂದ್ರೆ ಪೀಠಿಕೆ ಇಷ್ಟ ಆಯ್ತು. ಈಗ ನಾನ್ ಹೆಂಗ್ ಕಲ್ತೆ ಈ ವಿದ್ಯೆಯನ್ನ ಅಂತ ಕೇಳಿ ಒಂದೆರಡು ವಾಕ್ಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೆ. ನಮ್ಮನೆಯವರು ಕೃಷಿ ಅಧಿಕಾರಿ ಆಗೋದ್ರಿಂದ ಹಲವಾರು ಕಡೆ ಮೀಟಿಂಗ್ಗೆ ಹೋಗ್ತಾ ಇದ್ರು. ಇಲ್ಲಿಯ ವಾನಹಳ್ಳಿಯಲ್ಲಿ ಒಂದು ಈ ಯೋಗ ಪ್ರಾಣ ವಿದ್ಯೆ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಇತ್ತು. ಅವಾಗ ನಮ್ಮನೆಯವರು ಬಂದ್ ಹೇಳಿದ್ರು, ಮನೇಲಿ ಊಟ ಕೂತಾಗ ಒಂದು ವಿಚಾರ ಬಂತು. ಅಲ್ಲಿ ಇದು ಹೇಳಿತ್ತು, ಮಾಹಿತಿ ಕಾರ್ಯಕ್ರಮ ಇತ್ತು. ಅದೆಂತದಂದ್ರೆ ಎಲ್ಲಾರು ಹಿಂಗ್ ಮಾಡ್ದ, ಒಬ್ರ ಕಾಲ್ ನೋವು ಗುಣ ಆತು, ಒಬ್ರ ಕೈ ನೋವು ಗುಣ ಆತು, ಒಬ್ರ ಸೊಂಟ ನೋವು ಹೇಳ್ಕತ್ ಕುಂಟ್ಕತ್ ಬಂದವ್ ಸರಿಯಾಗಿ ಹೋದೋ ಅಂದ್ರು. ನಾನ್ ಕೇಳ್ದೆ ಅದೆಂತ ಔಷಧಿ ಕೊಟ್ವೋ ಅಥವಾ ಅವ್ರು ಮುಟ್ಟು ಏನಾರು ಮಂತ್ರ ಮಾಡಿದ್ವೋ? ಇಲ್ಲ, ಎಂತದು ಮಾಡಿದ್ವಿಲ್ಲ, ದೂರಿಂದ ಮಾಡಿದ್ದೋ ಅಂತ. ಹೌದಾ, ಇಲ್ಲೇ ನಮ್ಮನೆ ಲಯನ್ಸ್ ಸ್ಕೂಲ್ ಹತ್ರ ಇದ್ದು, ಲಯನ್ಸ್ ಸ್ಕೂಲ್ ಅಲ್ಲಿ ನಾಳೆ ನೋಡು ಮಾಹಿತಿ ಕಾರ್ಯಕ್ರಮ ಇದ್ದು ಹೋಗುದಿದ್ರು ಹೋಗು ಅಂದ್ರು. ಅವಾಗ ನಾನು ನೀವು ಹೋಗ್ರಿ ಅಂದೆ. ಆದಿತ್ಯವಾರ ಇದ್ದಿತ್ತು ಮರ್ದಿವ್ಸ. ನಿಂಗ್ ಬೇಕಾದ್ರೂ ಹೋಗು, ಇಲ್ದಿದ್ರಿಲ್ಲ ಅಂತಂದ್ರು. ಕಡೆ ನಾ ಒಬ್ಬಳೆ ಹೋದ್ನಿಲ್ಲ, ನನ್ ಗೆಳತಿಯರ್ನ ಮತ್ತೊಂದಿಷ್ಟು ಜನಕ್ಕೆಲ್ಲ ಕರ್ಕೊಂಡ್ ಹೋಗಿ ಲಯನ್ಸ್ ಸ್ಕೂಲ್ ಅಲ್ಲಿ ಡಾಕ್ಟರ್ ಸರಸ್ವತಿ ಹೆಗಡೆ ಅವ್ರು ಈಗಾಗ್ಲೇ ಈ ಹವ್ಯಕ ಮಾಲಿಕೆಯ ಇದ್ರಲ್ಲೂ ಸರಣಿಯಲ್ಲೂ ಅವರು ನನ್ನ ಗುರು. ಅವರು ಬಂದಿದ್ರು, ಈಗಾಗ್ಲೇ ಅವರ ವಿಚಾರವನ್ನ ಹಂಚಿದ್ರು. ಅವರಿಂದ ಈ ವಿದ್ಯೆಯ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಇದ್ದಿತ್ತು. ಆ ಅದರಿಂದ ನಾನು ಆಸಕ್ತಳಾಗಿ ನನ್ನ ಜೊತೆ ಹಲವಾರು ಜನರು ಈ ವಿದ್ಯೆಯನ್ನ ನೆಕ್ಸ್ಟ್ ಡೇನೆ ಆ ಕ್ಲಾಸ್ ಅನೌನ್ಸ್ ಆಯ್ತು ಅಥವಾ ಕಲ್ತ್ಕೊಂಡೆ. ಅವು ಫಸ್ಟ್ ಕಲ್ತಾಗ ನನ್ಗೇನು ನಂಬಿಕೆ ಇಲ್ಲ, ಈ ವಿದ್ಯೆ ಬಗ್ಗೆ ನಂಬಿಕೆ ಇಲ್ಲ, ಮಾಡ್ತಾ ಇದ್ದದ್ದಕ್ಕೂ ನಂಬಿಕೆ ಇಲ್ಲ, ಏನೂ ಇಲ್ಲ. ಎಲ್ಲದಕ್ಕೂ ಇದು ಹೆಂಗಾಗ್ತೋಳು ಅಂತ ಪ್ರಶ್ನಿಸುವಂತ ನನ್ನ ಒಂದು ವಿಚಾರ ಇತ್ತು. ಹಿಂಗೆ ಕಲ್ತ್ 1 ವರ್ಷದವರೆಗೂ ನನ್ಗೆ ಅದ್ರ ಬಗ್ಗೆ ನಂಬಿಕೆ ಹೇಳುದು ಇಲ್ಲ. ಆದ್ರೆ ನಾನು ಯಾರಿಗೆ ಚಿಕಿತ್ಸೆ ಅವ್ರು ಕಲಿಸಿದ ಪದ್ಧತಿಯಲ್ಲಿ ಮಾಡ್ತಾ ಇದ್ನೋ, ಯಾರಿಗ್ ಮಾಡಿದ್ರು ಗುಣ ಆಗ್ತಿತ್ತು. ಮುಖ್ಯವಾಗಿ ನನ್ನ ಅತ್ತೆನೆ ನನ್ನ ಪೇಷಂಟ್. ಅತ್ತೆಗೆ ಪದೇ ಕಾಲ್ ನೋವು ಮಂಡಿ ನೋವು ಇದ್ದಂಗ ನಾನು ಕ್ರೀಲ್ ಮಾಡ್ತಾ ಅದಕ್ಕೆ ಇರುವಂತ ತಂತ್ರಗಳನ್ನು ಉಪಯೋಗಿಸ್ತಾ ಕಡಿಮೆ ಆತೆ ಹಗುರ ಆತೆ ಆರಾಮಿದ್ನೆ ಹೇಳ್ಕತ್ ಹೇಳ್ತಿತ್ತು. ಅದು ನನ್ ಪ್ರೋತ್ಸಾಹಕ, ಈ ವಿದ್ಯೆಯಲ್ಲಿ ಉತ್ಸಾಹ ಬರಲು ಒಂದ್ ಕಾರಣ ಆಯ್ತು. ಹಾಗೆ ಕಲಿತಾ ನಾನು ಇದರಲ್ಲೇ ನಾವೆಲ್ಲ ಗ್ರೂಪ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ ಈ ವಿದ್ಯೆ ಸಿರ್ಸಿಗ್ ಬಂದದ್ದು ಈ ರೀತಿಯಾಗಿ. ಈಗ 97ನೇ ಇಸ್ವಿಲಿ ಅವಾಗ ಕಲ್ತಿ ಅದರಲ್ಲೇ ಮುಂದುವರೆದು ಹಂತ 1, ಹಂತ 2, 3, 6 ಹಲವಾರು ಕ್ಲಾಸ್ಗಳಿದ್ದು ಮುಂದೆ. ಅದನ್ನಷ್ಟು ಕಲ್ತಿ ಈಗ 7-8 ವರ್ಷದಿಂದ ಈ ವಿದ್ಯೆಯಲ್ಲಿ ಪ್ರಥಮ ಹಂತದ ಚಿಕಿತ್ಸಕಿಯಾಗಿ ಬಂಜೆ. ನನ್ನ ಹಂಗೆ ನನ್ನ ಸಹಪಾಠಿಗಳಾದ ಮತ್ತು 4 ಜನ ಇಲ್ಲಿ ನನ್ನ ಜೊತೆ ಯೋಗ ಮಾಡಿ. ಅಂದ್ರೆ ಎಂತಪ್ಪ ಯೋಗ ಅಂದ್ರೆ ಏನು ಅಂದ್ರೆ ಯುಜ್ ಧಾತುವಿಂದ ಬಂದದ್ದು. ಯೋಗ ಅಂದ್ರೆ ಜೋಡಿಸುದು ಅರ್ಥ, ಸಾಮಾನ್ಯ ಅರ್ಥ. ಎಂತ ಜೋಡಿಸುದಪ್ಪ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸನ್ನು, ನಮ್ಮ ಏಕಾಗ್ರತೆಯಿಂದ ಇರುವಂತದ್ದೇ ಒಂದು ಯೋಗ. ನಾವೇನೋ ಯೋಗಾಸನ ಮಾಡ್ತಾ ಇದ್ದೋ, ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೋ, ಅದ್ ಒಂದೇ ಯೋಗ ಅಲ್ಲ. ಅಷ್ಟಾಂಗ ಯೋಗದಲ್ಲಿ ಬರ್ತದು. ಅದ್ರಲ್ಲಿ ಒಂದು ಭಾಗ ಅಷ್ಟೇ ನಮ್ದು ಯೋಗ. ಅಂದ್ರೆ ಯೋಗ ಹೇಳು ಶಬ್ದಕ್ಕೆ ಹಲವಾರು ಅರ್ಥ ಇದ್ದಿಕ್ಕೂ ಆ ಸಾಮಾನ್ಯಕ್ಕೆ ದೇಹ ಮತ್ತು ಮನಸ್ಸನ್ನ ಏಕಾಗ್ರತೆಗೊಳಿಸ್ಕೊಂಡು ಅಂತ ಅರ್ಥ. ನಾವ್ ಏನ್ ಕೆಲಸ ಮಾಡ್ತಾ ಇದ್ವೋ ಆ ಕಡೆನೆ ಲಕ್ಷ್ಯ ಇಟ್ಕೊಳ್ಳೋದೇ ಯೋಗ. ನಾವು ಊಟ ಮಾಡ್ತಾ ಇದ್ರೆ ನಮ್ಗ್ 32 ಹಲ್ಲಿದ್ದು, ನಾಲ್ಗೆ ಇದ್ದು, ರುಚಿ ಹೆಂಗಿದ್ದು ಅಷ್ಟು ನೋಡ್ಕೊಂಡು ನಿಧಾನವಾಗಿ ಊಟ ಮಾಡೋದು ಯೋಗ. ನಮ್ಮ ಮನಸ್ಸು ಆ ಕಡೆನೆ ಇರೋ ಊಟ ಮಾಡಕ್ಕಾದ್ರೆ ಟಿವಿ ಮೇಲೆ ಮೊಬೈಲ್ ಮೇಲೆ ಇಟ್ಕೊಂಡ್ರೆ ಅದು ಯೋಗ ಅಂತ ಆಗ್ತಿಲ್ಲ. ಅವಾಗ ಅನಾರೋಗ್ಯಕ್ಕೆ ಕಾರಣ. ಅದನ್ನ ನಾವು ಈ ಯೋಗ ಪ್ರಾಣ ವಿದ್ಯೆಯಲ್ಲಿ ಏಕಾಗ್ರತೆ ಹೆಚ್ಚಿಸುವಂತ ಕೆಲವೊಂದು ವಿಧಾನಗಳನ್ನು ಹೇಳ್ಕೊಡ್ತೋ. ಹಾಗೆ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಿಸಲೆ ಅಥವಾ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಹುಷಾರಪ್ಲೆ, ಅವ್ರ ಜವಾಬ್ದಾರಿಯುತ ನಡೆಯಲೆ, ಇದನ್ನ ಶಾಲಾ ವಿದ್ಯಾರ್ಥಿಗಳಲ್ಲಿ ಏನೇ ಕಲಿಸಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಕೊಟ್ಟದ್ದು ಬೀಜಕ್ಕೆ ನಾವು ಗೊಬ್ಬರ ಹಾಕದಂಗೆ. ಸಣ್ಣ ಮಕ್ಕಳಿಗೆ ಕಲಿಸದ್ದು ಅವ್ರ ಜೀವನ ಪೂರ್ತಿ ಅವ್ರ ಲೈಫ್ ಲಾಂಗ್ ಆಗಿರುತ್ತೆ. ಹಾಗಾಗಿ ನಾವು ಈಗಾಗ್ಲೇ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಅದಕ್ಕೆ ಆ MOU ಪಡೆಜ ಅದನ್ನ ಕಾರಣಕ್ಕೆ ನಮ್ಮ ಸಿರ್ಸಿ ಅವರದ ಶಾಂತಲಾ ಹೆಗಡೆ ನನ್ನಂಗೆ ತರಬೇತುದಾರರು ಅವರು, ಹಾಗೂ ಹಿಂದೆ ಈಗ ಈ ಕಾರ್ಯಕ್ರಮದಲ್ಲಿ ಬಂತ ರಮ್ಯಾ ಮೇಡಮ್, ಅವರ ಪತಿಯಾದ ಅಶ್ವಿನ್, ಇವರೆಲ್ಲ ವಿಧಾನಸೌಧಕ್ಕೆ ಹೋಗಿ ಈ ವಿದ್ಯೆ ಬಗ್ಗೆ ಪ್ರಸ್ತುತಪಡಿಸಿ ಅದನ್ನ ಆ ವಿಚಾರವನ್ನು ಮಾಡಿ ಈಗ ಶಾಲೆಯಲ್ಲಿ ಕಲಿಸಲು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದ. ಶಾಲೆಯಲ್ಲಿ ನಾವು ಹೋದಾಗಿಂದ ಈಗಾಗ್ಲೇ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಶಾಲೆ ಸುಮಾರು ಆಗಿದೆ. ಉತ್ತರ ಕನ್ನಡ ಜಿಲ್ಲೆ ಕೆಲವೊಂದು ನಮಗ್ ಸಿರ್ಸಿಯಲ್ಲೇ 12 ಜನ ಟ್ರೈನರ್ ಇದ್ದ, ಅವ್ರೆಲ್ಲ ಹೋಗಿ ಕಲಿಸ್ತಾನು ಇದ್ದು, ಇನ್ನು ಮುಂದುವರಿತಾನು ಇದ್ದು, ಮುಂದಿನ ವರ್ಷ ಇತ್ತು. ಹಾಗೆ ಯೋಗ ಪ್ರಾಣ ವಿದ್ಯೆಯಲ್ಲಿ 2 ವಿಭಾಗ ಬರ್ತದೆ. ಮೊದಲನೇ ವಿಭಾಗದಲ್ಲಿ
ಯೋಗ ಪ್ರಾಣ ವಿದ್ಯಾ ಸಾಧನ. ಇದನ್ನ ಶಾರ್ಟ್ ಆಗಿ YPV ಸಾಧನ. ಈ ಆಪ್ ಒಂದು ಪ್ಲೇ ಸ್ಟೋರ್ ಇಂದ ನೀವು ಡೌನ್ಲೋಡ್ ಮಾಡ್ಲಕ್ಕೂ ಅಭ್ಯಾಸ ಮಾಡ್ಲಕ್ಕೂ ನಿರಂತರವಾಗಿ ಇದನ್ನ ಮಾಡ್ಕೊಂಡು ಹೋಗ್ಲಕ್ಕ. ಇದ್ರೊಳಗೆ ಏನಿದ್ದಪ್ಪ ಈ ಆಪ್ ನಲ್ಲಿ ಅಂದ್ರೆ, ಈ ಪ್ಲೇ ಸ್ಟೋರಿಗೆ ಹೋಗಿ YPV ಯೋಗ ಪ್ರಾಣ ವಿದ್ಯಾ ಸಾಧನ, ಇದ್ರಲ್ಲಿ ಏನಿದ್ದ ಒಂದೊಂದಾಗಿ ಅದರ ವಿವರಿಸ್ತಾ ಬರುತ್ತೆ. ಏನಿದ್ದಪ್ಪ ಅಂದ್ರೆ ಆ ಸಾಧನದಲ್ಲಿ ಲಯಬದ್ಧ ಯೋಗಿಯ ಉಸಿರಾಟ, ಸೂಪರ್ ಬ್ರೇನ್ ಆಸನ, ಕ್ಷಮಾ ಸಾಧನೆ, ಧ್ಯಾನ ಮತ್ತು ವ್ಯಾಯಾಮಗಳು ಇರುತ್ತೆ. ಆ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದು ಎಲ್ಲ ಸಾರ್ವಜನಿಕವಾಗಿ ಫ್ರೀ ಆಪ್, ಅದು ಯಾರಿಗೂ ಸಿಕ್ತು. ಅದನ್ನೇ ವಿಚಾರಣೆ ಶಾಲೆ ವಿದ್ಯಾರ್ಥಿಗಳಾಗಿ ಸಂಕ್ಷಿಪ್ತಗೊಳಿಸಿ ಅದನ್ನೇ ಶಾಲೆ ಮಕ್ಕಳಿಗೆ ಕೊಡ್ತಾ ಇದ್ದ ನಾವು. ಇದರಲ್ಲಿ ಮೊದಲನೇ ಇದನ್ನ ಸೂಪರ್ ಬ್ರೇನ್ ಆಸನದ ಬಗ್ಗೆ ಇರುತ್ತೆ. ಸೂಪರ್ ಕಡೆಗೆ ಇದು ಯೋಗ ಪ್ರಾಣ ವಿದ್ಯೆಯಲ್ಲಿ ಎರಡನೇ ವಿಭಾಗ ಅಂದ್ರೆ ಚಿಕಿತ್ಸಾ ವಿಧಾನ. ಚಿಕಿತ್ಸಾ ವಿಧಾನ ಅಂದ್ರೆ ಅದು ಕ್ಲಾಸಿಗೆ ಹೋಗಿ ಕಲಿಯಕ್ಕಾಗ್ತು, ಕ್ಲಾಸಲ್ಲೇ ಕಲಿಯಕ್ಕಾಗ್ತು. ಮೊದಲ ಹಂತ 2, 1, 2, 3 ಎಲ್ಲ. ಹಾಗೆ ಇದ್ರೊಳಗೆ ಮತ್ತೊಂದು ಆಧ್ಯಾತ್ಮಿಕ ಯೋಗ ಪ್ರಾಣ ವಿದ್ಯೆಯಲ್ಲಿ ತಂತ್ರ ಇದ್ದು, ಅದು ಅಚೀವ್ಮೆಂಟ್ ಆಫ್ ಆತ್ಮ, ಆತ್ಮನೊಂದಿಗೆ ಏಕತೆ ಹೇಳುವಂತ ಕ್ಲಾಸು. ಅದು ಸಾಮಾನ್ಯ ಜನ ಯಾರು ಕಲೀಲಕ್ಕ. ಅದನ್ನ ಪ್ರತಿಯೊಬ್ರು ಹುಟ್ಟದ ಮನುಷ್ಯ ಕಲಿತಾ ಇದ್ರೆ ತುಂಬಾ ನಮ್ಮಲ್ಲಿರುವಂತ ಪುರಾಣ ಗ್ರಂಥದಲ್ಲಿರುದು, ಗರುಡ ಪುರಾಣದಲ್ಲಿರುದು, ನಾವು ಒಳ್ಳೆಯರಪ್ಪಲಿ ಏನ್ ಬೇಕು, ನಾವ್ ಯಾಕೆ ಬಂದು ಹುಟ್ಟಿದ್ದೋ, ಎಲ್ಲಿ ಹೋಗ್ತಾ ಮುಂದೆ ಭೂಮಿಲಿ ಬಂದು ನಮ್ಮ ಕರ್ತವ್ಯ ಎಂತದು, ಅದಷ್ಟು ವಿಚಾರಗಳು ಆ ಇದ್ರಲ್ಲಿ ಬತ್ತು. ಆ ಆತ್ಮ ಹೇಳುವಂತ ಅಚೀವ್ಮೆಂಟ್ ಆಫ್ ಆತ್ಮ ಕ್ಲಾಸ್. ಅದನ್ನ ರಮ್ಯಾ ಮೇಡಮ್ ಈಗಾಗ್ಲೇ ಇಲ್ಲಿ ಕ್ಲಾಸ್ ಮಾಡಿಲ್ಲ, ಅವ್ರು ಮಾಡ್ತಾರೆ. ಈಗ YPV ಸಾಧನದಲ್ಲಿ ಶಾಲೆ ಮಕ್ಕಳಿಗೆ ಕಲಿಸುವಂತ ಇರೋ ಸೂಪರ್ ಬ್ರೇನ್ ಆಸನದ ಬಗ್ಗೆ ಒಂದೆರಡು ನಿಮಿಷ ಹೇಳುತ್ತೆ. ಸೂಪರ್ ಬ್ರೇನ್ ಆಸನ ಅದರಿಂದ ಅದಕ್ಕೆ ಗಣೇಶಾಸನ ಮತ್ತೆ ಹೇಳ್ತಾ, ಅದ್ ಏನ್ ಪ್ರಯೋಜನ ಅಂದ್ರೆ, ನಮ್ಗೆ ಮಿದುಳಿನಲ್ಲಿ 2 ಭಾಗ ಇತ್ತು, ಬಲ ಭಾಗ, ಎಡಭಾಗ. ಆ 2 ಭಾಗದಲ್ಲಿ ಒಂದೊಂದಕ್ಕೊಂದೊಂದ್ ಕೆಲ್ಸ. ಒಂದು ಭಾಗ ಏನ್ ಮಾಡ್ತು ಅಂದ್ರೆ, ನಾವು ಮಿದುಳಿನ ಒಂದು ಭಾಗ ನಾವು ಜನರ ಜೊತೆ ಎಲ್ಲ ಚೆನ್ನಾಗಿರೋ, ಸಾಮರಸ್ಯದಿಂದ ಹಿರಿಯರಿಗೆ ಗೌರವ ಕೊಡೋ, ಅಥವಾ ನಾವು ಎಲ್ಲರತ್ತೆ ಒಳ್ಳೆಯರಾಗಿರೋ, ಜನರಲ್ಲಿ ನಾವು ಚೆನ್ನಾಗಿರೋಳು. ಮತ್ತೊಂದ್ ಭಾಗ ಏನ್ ಮಾಡ್ತು, ನಮ್ಮ ಅಚೀವ್ಮೆಂಟ್ ಬಗ್ಗೆ ಸಾಧನೆಗಾಗಿ ಇದ್ ಮಾಡ್ತು. ನಾವು ಏನೋ ಒಂದ್ ಸಾಧನೆ ಮಾಡೋ, ಸಾಧಕರಾಗೋ, ಯಾವ್ದೋ ಒಂದ್ ವಿದ್ಯೆ ಕಲಿಯೋ ವಿದ್ಯಾರ್ಥಿಗಳಿಗಾದ್ರೆ ಇಂಜಿನಿಯರ್, ಡಾಕ್ಟರ್ ಅಥವಾ ಟೀಚರ್ಸ್, ಅವ್ರ ಇಷ್ಟದ ಗುರಿಗಳನ್ನ ತಪ್ಪಿಸಲು ಮಿದುಳಿನ ಮತ್ತೊಂದ್ ಭಾಗ ಕೆಲಸ ಮಾಡ್ತು. ಆ 2 ಭಾಗ ಸೇರಿದ್ರೆ ಮಾತ್ರ ಮನುಷ್ಯ ಸರಿಯಾಗಿರ್ತ. 2 ಭಾಗ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ. ಹಾಗಾಗಿ ಇದನ್ನ ಸೂಪರ್ ಬ್ರೇನ್ ಆಸನವನ್ನ ವಿದ್ಯಾರ್ಥಿಗಳಲ್ಲೇ ಕಲಿಸ್ತು. ಅವು ಜನರಿಗೂ ಹಿರಿಯರಿಗೂ ಗೌರವ ಕೊಡೋ, ತಾಯಿ ತಂದೆ ಗೌರವ ಕೊಡೋ, ಸಮಾಜದಲ್ಲೆಲ್ಲ ಉತ್ತಮ ವ್ಯಕ್ತಿ ಆಗೋ, ಹಾಗೂ ತಮ್ಮ ಗುರಿಯನ್ನು ತಾವು ಮುಟ್ಟೋ, ಈ ಒಂದು ವಿಚಾರವನ್ನ ಅದರಲ್ಲಿ ಸೂಪರ್ ಬ್ರೇನ್ ಆಸನದಿಂದ ಪಡ್ಬೇಕು. ಇದು ಮಾಡೋದು ಹೆಚ್ಚೊತ್ತು ಬೇಡ. YPV ಸಾಧನದಲ್ಲಿದ್ದು ಬರೀ 2.5 ನಿಮಿಷ ಸಾಕು. ಹೇಗ್ ಮಾಡೋದೊಳಗೆ ವಿವರಣೆ ಕೊಡ್ತೆ, ಇಲ್ಲಿ ಮಾಡಿ ತೋರಿಸ್ತಿಲ್ಲ. ಹೇಗ್ ಮಾಡುದು ಅಂದ್ರೆ, ಫಸ್ಟ್ ನಾಲಿಗೆಯನ್ನು ಮೇಲಂಗಳಕ್ಕೆ ತಾಕ್ಸೋ, ಟಂಗ್ ಟು ಪ್ಯಾಲೆಟ್. ನಾಲಿಗೆಯನ್ನು ಮಡ್ಚಿಟ್ಕಂಡು ಮೇಲಂಗಳಕ್ಕೆ ತಾಕ್ಸ್ಕೊಳ್ಳೋ. ನಮ್ಮ ಎಡಗೈಯನ್ನ ಬಲಕಿವಿಯನ್ನ ಹಿಡ್ಕೊಳ್ಳೋ, ಬಲಗೈಯನ್ ಮೇಲೆ ಇರೋ, ಹೆಬ್ಬೆರಳು ಮುಂದಿರೋ. ನಾಲಿಗೆಯನ್ನು ಮೇಲಂತ ಉಸಿರು ತಗತ್ತಾ ಕೂತ್ಕೊಳ್ಳೋ, ಉಸಿರು ಬಿಡ್ತಾ ಇದ್ಕೊಳ್ಳೋ. 40-45 ವರ್ಷದ ಒಳಗಿನವರಾದ್ರೆ ಅವರು ಪೂರ್ವ ದಿಕ್ಕಿಗೆ ಮುಖ ಮಾಡೋ. ಅದಕ್ಕಿಂತ ಏಜ್ ಆದವರಿಗೆ, ಈಗ 45 ವರ್ಷದ ಮೇಲ್ನವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಅದನ್ನ 14 ಸಾರಿ ಮಾಡೋದ್ರಿಂದ ನಮ್ಮ ಬ್ರೇನ್ ಒಂದೇ ಆಕ್ಟಿವ್ ಅಲ್ಲ, ನಮ್ಮಲ್ಲಿ ದೇಹದಲ್ಲಿ ಚಕ್ರಗಳು ಅಂತ ಇತ್ತು, ಅದು ಮೂಲಾಧಾರ ಚಕ್ರ ನಮ್ಮ ದೇಹಕ್ಕೆ ಭದ್ರವಾಗಿ ನಾವು ಆರೋಗ್ಯವಾಗಿರಲು ಸಹಾಯ ಆಗ್ತು. ದೈಹಿಕ ಶಕ್ತಿ ಕೂಡ ನಮ್ಗೆ ಜಾಸ್ತಿ ಆಗ್ತು. ಅದಕ್ಕಾಗಿ ಸೂಪರ್ ಬ್ರೇನ್ ಆಸನ ಕೇವಲ 14 ಬಾರಿ ಮಾಡಿದ್ರೆ ಮಾತ್ರ ಸಾಕು. ದಿವ್ಸಕ್ಕೆ 14 ಬಾರಿ ಮಾತ್ರ. 45 ವರ್ಷದ ಮೇಲ್ನವರು ಉತ್ತರ ದಿಕ್ಕಿಗೆ ಮುಖ ಮಾಡೋ, 45 ವರ್ಷದ ಒಳಗಿನವರು ಪೂರ್ವ ದಿಕ್ಕಿಗೆ ಮಾಡುದು. ಇದಕ್ಕೇನು ಯಾವ್ದು ರಿಸ್ಟ್ರಿಕ್ಷನ್ ಅಂದ್ರೆ ಒಂದಿದ್ದು, ಮುಟ್ಟಾಗದ ಹೆಣ್ಣು ಮಕ್ಕಳು ಅವರು ಈ ಸೂಪರ್ ಬ್ರೇನ್ ಆಸನ ಆ 4-5 ದಿವಸ ತೊಂದರೆ ಇರೋ ದಿವಸ ಮಾತ್ರ ಮಾಡುದಿಲ್ಲ. ಉಳ್ದೆಲ್ಲರೂ ಮಾಡ್ಲಕ್ಕ. ಅವ್ರಿಗೆ ಮಕ್ಕಳಿಗೆ ಸವ ಹೇಳ್ಕೊಡ್ಲಕ್ಕೂ ಎಷ್ಟ್ ಏಜ್ ಆದವ್ರಿಗೆ, ಅದ್ರ ಏಜ್ ಆದವ್ರಿಗೆ ನೆಲಕ್ ಕೂತಿ ಊಟ ಬಯಸ್ ತೆಗಿಯೋದು, ಇದು ಕೂತಿ ಹೇಳುದು, ಹಿಂಗ್ ಮಾಡ್ಕೊಂಡು ಊಟ ಬಯಸ್ ತೆಗಿಯೋದು, ನಾಲ್ಗೇನು ಮೇಲಕ್ ತಗೊಳ್ಳೋ, ಉಸಿರು ತಗತ್ತ ಕೂತ್ಕೊಳ್ಳೋ, ಉಸಿರು ಬಿಡ್ತಾ ಎದ್ಕೊಳ್ಳೋ ಅಷ್ಟೇ. ಅದನ್ನ 14 ಸರಿ ಮಾತ್ರ ಮಾಡಿದ್ರೆ ಸಾಕು. ನೆಲಕ್ ಕೂರಲ್ ಆಗ್ತಿಲ್ಲ ಹೇಳ್ದವ್ರು, ಕಾಲ್ ನೋವು, ಮಂಡಿ ನೋವು ಅವೆಲ್ಲ ಇದ್ದವ್ರು ಕುರ್ಚಿ ಮೇಲೆ ಅಷ್ಟೇ ಕೂತ್ಕೊಂಡು ಕುರ್ಚಿ ಮೇಲೆ ಹಾಗೆ ಎದ್ದಿ ಮಾಡ್ಲಕ್ಕ. ಅಷ್ಟೇ ಮಾಡಿದ್ರು ಕೂಡ ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಈಗಾಗ್ಲೇ ಹಲವಾರು ಜನ ಕಂಡ್ಕೊಂಡಿದ್ರು. ಆಮೇಲೆ ಕೂತ್ ಮಾಡಲು ಅವ್ರಿಗೆ ಸಾಧ್ಯ ಆಯ್ತು.
ನೆಲಕ್ಕೆ ಕೂರಲು ಸಾಧ್ಯ ಆಯ್ತು. ಕಾಲನ್ನು ಸ್ವಲ್ಪ ಅಗಲ ಇಟ್ಕೊಂಡು ಉಸಿರು ತಕತಾ ಕೂತ್ಕೊಂಡು ಉಸಿರು ಬಿಡ್ತಾ ಇದ್ರೆ ನಮಗೆ ತಾಕತ್ತು ಜಾಸ್ತಿ ಆಗ್ತದೆ. ಇದು ಸೂಪರ್ ಪೀಡನಾಸನ ಬಗ್ಗೆ ವಿವರಣೆ. ಹಾಗೂ ಎರಡನೇ ಟೆಕ್ನಿಕ್ ಒಂದು ಲಯಬದ್ಧ ಯೋಗಿಯ ಉಸಿರಾಟ. ಇದ್ರಲ್ಲಿ 3 ಶಬ್ದ ಇತ್ತು, ಲಯವಾಗೂ ಇದ್ದು, ಯೋಗ ಮತ್ತೆ ಉಸಿರಾಟ, ಈ 3 ಇದ್ದು. ಲಯವಾಗಿ ಅಂದ್ರೆ ಯಾವುದೇ ಲಯವಾಗಿದ್ರೆ ಮಾತ್ರ ಚಂದ. ಈಗ ಉದಾಹರಣೆಗೆ ಈಗ ಸಂಗೀತದಲ್ಲಿ ಲಯ ಇಲ್ಲ ಅಂದ್ರೆ ಅದು ಕೇಳಲಾಗ್ತಿಲ್ಲ. ರಿದಮ್ ಆಗಿದ್ರೆ ಅದ್ ಕೇಳಲು ಸುಖ, ಅದಕ್ಕೆ ತಾಕತ್ತು ಜಾಸ್ತಿ. ಈಗ ಬ್ರಿಡ್ಜ್ ಮೇಲಲ್ಲವಾ ಸೈನಿಕರಿಗಾಗ್ಲಿ ಯಾರಿಗಾಗ್ಲಿ ಲೆಫ್ಟ್ ರೈಟ್ ಮಾಡಿ ಮಾರ್ಚ್ ಪಾಸ್ಟ್ ಮಾಡೋದು ಬಿಡ್ತಿವಿಲ್ಲ. ಯಾಕೆ ಅಂದ್ರೆ ಹಂಗ್ ಮಾಡ್ತಾ ಇದ್ರೆ ಎಲ್ಲರೂ ಒಟ್ಟಿಗೆ ಒಂದೇ ಸಲ ಕಾಲ್ ಹಾಕಿದ್ರೆ ಆ ಬ್ರಿಡ್ಜ್ ಬ್ಲಾಸ್ಟ್ ಆಗೋಗ್ತು. ಅಷ್ಟೊಂದು ತಾಕತ್ತು ಅದಕ್ಕಿದ್ದು ಲಯಕ್ಕೆ. ಹಾಗಾಗಿ ಲಯಬದ್ಧವಾಗಿದ್ದಾಗ ನಮಗೆ ಶಕ್ತಿ ಜಾಸ್ತಿ ಆಗ್ತು. ಉಸಿರಾಟವನ್ನ ರಿದಮ್ ನಾವು ಹೇಗೂ ಉಸಿರಾಡ್ತಾ ಇದ್ದೋ ನಿಧಾನವಾಗಿ ನಾವು ದೀರ್ಘವಾದ ಉಸಿರನ್ನು ಒಳಗ್ ತಗೊಂಡು ದೀರ್ಘವಾದ ಉಸಿರನ್ನು ಹೊರಗ್ಬಿಟ್ಟಾಗ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿನ ಶಾಂತತೆ ಹೆಚ್ಚಾಗ್ತು, ತಾಕತ್ತು ಜಾಸ್ತಿ ಆಗ್ತು, ಎಂತದೇ ಕಾರ್ಯವನ್ನ ನಿರ್ವಹಿಸುವಂತ ಶಕ್ತಿ ಬತ್ತು, ನಮ್ಮಲ್ಲಿ ಗೊಂದಲ ಕಡಿಮೆ ಆಗ್ತು, ಹಲವಾರು ಲಾಭ ಇದ್ದು. ಇದು 1-2 ಅಲ್ಲ, ನಮಗೆ ಶ್ವಾಸಕೋಶದ ತಾಕತ್ತು ಜಾಸ್ತಿ ಆಗ್ತು, ಹಾರ್ಟ್ ನಲ್ಲಿರುವ ಪ್ರಾಬ್ಲಮ್ ಕಡಿಮೆ ಆಗ್ತು, ಹಾಗೆ ಆಮ್ಲಜನಕ ಸಪ್ಲೈ ಜಾಸ್ತಿ ಆಗ್ತು, ರಕ್ತ ಶುದ್ಧೀಕರಣ ಆಗ್ತು ಉಸಿರಾಟ ಕರೆಕ್ಟ್ ಮಾಡ್ಕೊಂಡ್ರೆ. ಅದಕ್ಕಾಗಿ ಈ ಲಯಬದ್ಧ ಉಸಿರ ಪ್ರಾಕ್ಟೀಸ್ ಮಾಡೋ ದಿವ್ಸಕ್ಕೆ 2-3 ಸಲ ಮಾಡಿದ್ರು ಏನೋ ತಂಬೆ, ಅಷ್ಟೇ ಮಾಡಿದ್ರು ಕೂಡ 2-3 ಸಲ ಲಯಬದ್ಧ ಉಸಿರು ಒಂದು 7-8 ಸಲ ಹೇಗ್ ಮಾಡುದು ಅಂದ್ರೆ ಟ್ರ್ಯಾಕ್ ಹಾಕಿ ಒಂದ್ಸಲ ಅಭ್ಯಾಸ ಮಾಡಿಸ್ಬಿಡ್ತೆ. ಈಗಿನ ನಿಮ್ಮ ಮನಸ್ಥಿತಿ ಹೇಗಿದ್ದೋಳು ನೋಡ್ಕೊಳ್ಳಿ. ಹಾಗೆ ಆಮೇಲೆ ನಿಮ್ಗೆ ಹೇಗ ಅನಿಸ್ತು, ಕೇವಲ 1-2 ನಿಮಿಷ ಅಭ್ಯಾಸ ಮಾಡುವ, ಅವಾಗ ನಿಮ್ಗೆ ಅದರ ಪರಿಣಾಮ ಏನು ಅನ್ನೋದು ನಿಮ್ಗೆ ಈಗಲೇ ಗೊತ್ತಾಗುತ್ತೆ. ದೀರ್ಘವಾಗಿ ಕಣ್ಣರ್ ಕಾಯ್ದ್ರೆ ಸೈಡ್ಗೆ ಇಟ್ಕೊಳ್ಳಿ, ದೀರ್ಘವಾದ ನೇರವಾಗಿ ಕೂತ್ಕೊಳ್ಳಿ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. 1-2 ನಿಮಿಷದ ಅಭ್ಯಾಸ. ನಿಧಾನವಾಗಿ ಉಸಿರು ಬಿಡ್ತಾ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಲಯಬದ್ಧ ಉಸಿರಾಟವನ್ನ ಈಗ ಆರಂಭಿಸುವ. ಲಯಬದ್ಧ ಯೋಗಿಯ ಉಸಿರಾಟ. ಕೇಳ್ತದ? ಕುರ್ಚಿಯ ಮುಂಭಾಗದಲ್ಲಿ ಕುಳಿತುಕೊಳ್ಳಿ, ಬೆನ್ನೆಲುಬು ನೇರವಾಗಿರಲಿ. ಈಗ ನಾವು ಲಯಬದ್ಧ ಯೋಗಿಯ ಉಸಿರಾಟ ಅಥವಾ ಲಯವಾಗಿ ಪ್ರಾಣದ ಉಸಿರಾಟವನ್ನು ಮಾಡೋಣ. ಬಾಯಿಯ ಮೇಲಂಗಳಕ್ಕೆ ಒಂದು ಕೈಯನ್ನು ಹೊಟ್ಟೆ ಮೇಲೆ ಸುಮ್ಮನೆ ಇಟ್ಕೊಳ್ಳಿ. ಅಂದ್ರೆ ದೀರ್ಘವಾದ ಉಸಿರಾಟ ಮಾಡಿದಾಗ ನಮ್ಮ ಹೊಟ್ಟೆ ಮುಂದೆ ನಿಧಾನವಾಗಿ ಹೊಟ್ಟೆಯನ್ನು ಹೊರಗೆ ತನ್ನಿ, ಹಿಡಿದುಕೊಳ್ಳಿ. ಮತ್ತೊಮ್ಮೆ ಸಲೀಸಾಗಿ ಹೊಟ್ಟೆಯನ್ನು ಒಳಗೆ ಒತ್ತಿ ಒಳಗೆ ಹೋಗ್ತಾ ಇದ್ದದ್ದು ಹೊರಗೆ ಬರ್ತಾ ಇದ್ದದ್ದು ನಿಮ್ಗೆ ಗೊತ್ತಿರೋ. ಉಸಿರು ಹೊರಗೆ ಬಿಡಿ. ಉಸಿರನ್ನು ಸಂಪೂರ್ಣವಾಗಿ ಹೊರಗೆ ಬಿಡಿ. ನಿಧಾನವಾಗಿ ಹೊಟ್ಟೆಯು ಹೊರಗೆ ಬರುತ್ತಿರುವಂತೆಯೇ ಉಸಿರೆಳೆದುಕೊಳ್ಳಿ. ಸಲೀಸಾಗಿ ಸಂಪೂರ್ಣವಾಗಿ ಹಿಡಿದುಕೊಳ್ಳಿ. ಹೊಟ್ಟೆಯು ಒಳಕ್ಕೆ ಹೋಗುತ್ತಿರುವಂತೆಯೇ ಉಸಿರನ್ನು ಹೊರಗೆ ಬಿಡಿ. ಹಿಡಿದುಕೊಳ್ಳಿ. ಹಿಡಿದಿಟ್ಟುಕೊಳ್ಳುವುದನ್ನು ಮುಂದುವರಿಸಿ ಮತ್ತು ಗಂಟೆಯ ಹೊಡೆತದೊಂದಿಗೆ ಉಸಿರೆಳೆದುಕೊಳ್ಳುವುದನ್ನು ಪ್ರಾರಂಭಿಸಿ. ಲಯದೊಂದಿಗೆ ದೀರ್ಘವಾದ ಉಸಿರು ತಗೊಳ್ಳಿ. ಇನ್ನೇಲ್ ಹಿಡಿದಿಟ್ಟುಕೊಳ್ಳಿ. ಅಲ್ಲೇ ಇರ್ಲಿ, ಹೋಲ್ಡ್ ಮಾಡಿ. ಹೊಟ್ಟೆ ಒಳಗೋದ್ಮೇಲೆ ಉಸಿರು ಹೊರಗೆ ಬಿಡಿ. ನಿಧಾನವಾಗಿ ಉಸಿರು ಖಾಲಿ ಮಾಡಿ. ಹಿಡಿದಿಟ್ಟುಕೊಳ್ಳಿ. ಬಿಟ್ಟ ಮೇಲೆ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ. ಮುಂದುವರಿಸಿ. ಇನ್ನೇಲ್ ಉಸಿರು ಒಳಗೋಗ್ಲಿ.
ನಿಧಾನವಾಗಿ ಕಳ್ಬಿಡಿ. ನಿಮ್ಗೆ ಹೆಂಗ ಅನಿಸ್ತು? ಆರಾಮ್ ಅನಿಸ್ತಾ? ಈ ನಿಧಾನದ ಉಸಿರಾಟ, ದೀರ್ಘವಾದ ಉಸಿರಾಟ, ನಾವು ಸಾದಾ ಇದ್ರೆ, ನಾವು ಹಿಂಗ್ ಬೆನ್ಗೂನ್ ಮಾಡ್ಕೊಂಡು ಉಸಿರಾಟ ಮಾಡ್ತಾ ಇದ್ರೆ ನಮಗೆ ಆ ವಾತಾವರಣದಲ್ಲಿರುವಂತ ಆಮ್ಲಜನಕ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಿಲ್ಲ ಲಂಗ್ಸಿಗೆ ಅಥವಾ ಶ್ವಾಸಕೋಶಕ್ಕೆ ಹೋಗ್ತಿಲ್ಲ. ಕೇವಲ 20-30% ಅಷ್ಟೇ ಹೋಗ್ತು. ಈ ರೀತಿ ಉಸಿರಾಟವನ್ನು ಮಾಡಿದಾಗ 60-70% ಅಪ್ಪಷ್ಟು ಉಸಿರು ಜಾಸ್ತಿ ಆಗ್ತು. ಉಸಿರು ಜಾಸ್ತಿ ಆಗ್ತು ಅಂದ್ರೆ ತಾಕತ್ತು ಜಾಸ್ತಿ ಆಗ್ತು. ನಮ್ಮ ಶಕ್ತಿ ತಾಕತ್ತು ಜಾಸ್ತಿ ಆಗೋ ಅಂದ್ರೆ ಸರಿಯಾದ ಉಸಿರಾಟವನ್ನ ಕ್ರಮವನ್ನ ನಾವು ಕಲಿಯೋ. ಇದು ಆಪ್ ನಲ್ಲಿ ಇದ್ದು ನಿಮ್ ಕಲ್ಸಿ. ಈಗ 2ನೇ ಟೆಕ್ನಿಕ್ ಅನ್ನು ಹೇಳ್ಕೊಡ್ತೆ, ಅದ್ರ ಬಗ್ಗೆ ಮಾತಾಡ್ತೆ. ಕ್ಷಮಾ ಸಾಧನೆ 3ನೇ ಟೆಕ್ನಿಕ್. ಫಸ್ಟ್ ಲಯಬದ್ಧ ಉಸಿರಾಟ, ಸೂಪರ್ ಬ್ರೇನ್ ಆಸನ ಅಥವಾ ಗಣೇಶಾಸನದ ಬಗ್ಗೆ ಹೇಳಿದೆ. ಲಯಬದ್ಧ ಉಸಿರಾಟದ ಬಗ್ಗೆ ಹೇಳಿದೆ. ಈಗ ಗಣೇಶಾಸನ ಆತು. ಈಗ ಕ್ಷಮಾ ಸಾಧನೆ ಬಗ್ಗೆ ಈಗಾಗ್ಲೇ ರಮ್ಯಾ ಮೇಡಮ್ ಅವ್ರು ಇಲ್ಲೇ ಪಾಠ ಮಾಡಿದ್ರು. ಅದ್ರ ಬಗ್ಗೆ ಅಭ್ಯಾಸ ನಿಮ್ಗೆ ಮಾಡಿಸಿದ್ರು. ಅದರಿಂದ ಈ ಅಭ್ಯಾಸ ನಿರಂತರವಾಗಿ ಮಾಡ್ತಾ ಇದ್ದವರಿಗೆ ಅದರ ಲಾಭನು ಪಡೆದಿಪ್ರಿ. ಕ್ಷಮೆಯನ್ನ ಯಾಕೆ ಮಾಡೋ ಅಂದ್ರೆ, ನಾವ್ ಆರಾಮಿರೋ ಅಂದ್ರೆ ನಾವ್ ಕ್ಷಮೆ ಮಾಡೋ. ನಮ್ಮ ಆರೋಗ್ಯಕ್ಕಾಗಿ ನಾವ್ ಕ್ಷಮಿಸೋ. ಯಾರ್ ತಪ್ಪು ಅದು ಪ್ರಶ್ನೆನೇ ಇಲ್ಲ ಅದ್ರೊಳಗೆ. ಯಾರೇ ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಕೂಡ ನಾವ್ ಕ್ಷಮಿಸೋ. ಆದ್ರೆ ಆಕ್ಷನ್, ಸರಿಯಾದ ಸಮಯದಲ್ಲಿ ಸರಿಯಾದ ಆಕ್ಷನ್ ತಗೊಳ್ಳೋ. ಈ ಒಂದು ಕಳ್ಳ ಆದ್ರೂ ಕೂಡ ಯಾವ್ದೋ ಒಂದ್ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟು ಅವನು ಅದೇ ರೀತಿಯಾಗಿ ದೊಡ್ಡ ಬೆಳೆದಿತ್ತು. ವಾತಾವರಣದಿಂದ ಅವ ಆಗ್ಲಿಕ್ಕೆ ಆದಿಕ್ಕು. ಆದ್ರೆ ಅವನಿಗೆ ಬುದ್ಧಿ ಕಲಿಸ್ಲೇಬೇಕು. ಆದ್ರೆ ಅವನ ಮೇಲೆ ತಾಯಿಗೆ ಮಕ್ಕಳಿಗೆ ಹೊಡಿತು ಬಡಿತು ಎಲ್ಲದೂ ಮಾಡ್ತು ತಾಯಿ. ಆದ್ರೆ ತಾಯಿಗೆ ಮಕ್ಕಳ ಮೇಲೆ ಯಾವುದೇ ಸಿಟ್ಟಿರ್ತಿಲ್ಲ. ಅವಳು ಒಂದ್ ಸರಿಯಾದ ದಾರಿಲಿ ಹೋಗ್ಲಿ ಹೇಳಿರ್ತು. ಅವಳಲ್ಲಿ ಆ ತಾಯಿಯ ಕ್ಷಮಾ ಗುಣವನ್ನ ನಾವು ಪ್ರತಿಯೊಬ್ಬ ಮನುಷ್ಯರು ಕಲಿಯೋ. ಅದಕ್ಕಾಗಿ ನಾವು ಕ್ಷಮಾ ಸಾಧನೆಯನ್ನ ಅಭ್ಯಾಸ ಮಾಡೋ. ಅವು ತಪ್ಪು ಮಾಡಿದಾಗ ನಾವ್ ಯಾಕೆ ಕ್ಷಮೆ ಹೇಳುವಂತ ಪ್ರಶ್ನೆನೇ ಬರ್ತಿಲ್ಲ. ಆದ್ರೆ ನಮ್ಮ ಸುರಕ್ಷತೆಗಾಗಿ ಎಲ್ಲರನ್ನು ಕ್ಷಮಿಸಿದಾಗ ನಾವು ಮನಃಶಾಂತಿಯಿಂದ ಇಪ್ಪಲಾಗ್ತು. ಅದಕ್ಕಾಗಿ ನಾವು ಕ್ಷಮಾ ಸಾಧನೆಯನ್ನ ಅಭ್ಯಾಸ ಮಾಡೋ. ನಮ್ಮನ್ನ ನಾವು ಕ್ಷಮಿಸ್ಕೊಳ್ಳೋ. ಕೆಲವೊಂದ್ಸಲ ನಾವು ತಪ್ಪು ಮಾಡ್ಕತ್ತೋ ಒಪ್ಕತ್ವಿಲ್ಲ. ಆದ್ರೆ ತಪ್ಪು ಮಾಡ್ಕೊಂಡ್ ಬೇಜಾರ್ ಮಾಡ್ಕತ್ತೋ ಮನೇಲಿ ಕೂತ್ಕೊಂಡಿ, ಅಯ್ಯೋ ನಾ ಹಂಗ ಹೇಳಕ್ಕಾಗಿತ್ತಿಲ್ಲ, ಈಗ ಹಿಂಗ ಆಗೋತ್ತು ಹೇಳಿ. ಆದ್ರೆ ಅದರಿಂದ ಹಿಂದ್ ಕಳದ ಬೇಜಾರು ಕಳಿತಿಲ್ಲ. ಆದ್ರೆ ತಪ್ಪು ಮಾಡಿದ್ಕೊಳ್ಳೆ ತಕ್ಷಣದಲ್ಲಿ ನಾವು ಕ್ಷಮೆ ಕೇಳುಲಾಜಿಲ್ಲ ಅಂದ್ರೆ ನಾವು ಮನಸ್ಸಿನಲ್ಲಿ ಹಿಂದಾಗದಾಗೊತ್ತು ಎಲ್ಲಾರು ತಪ್ಪು ಮಾಡ್ದಂಗೆ ನಾ ತಪ್ಪು ಮಾಡ್ಬಿಟ್ಟಿದ್ದೆ, ಆದ್ರೆ ಇನ್ ಮುಂದೆ ಇಂತ ತಪ್ಪು ಮಾಡ್ತೀನಿಲ್ಲ ಹೇಳುವಂತ ಭಾವನೆ ಎಲ್ಲಾರು ಇರೋ. ಅವಾಗ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಂಬ್ಲಾಗ್ತು. ಬೇರೆಯವ್ರ ತಪ್ಪು ಮಾಡಿದಾಗ ಕ್ಷಮಿಸೋ. ದೊಡ್ಡ ತಪ್ಪಾಗ್ಲಿ ಸಣ್ಣ ತಪ್ಪಾಗ್ಲಿ ಅವಕ್ಕೆ ಆ ಬುದ್ಧಿ ಕಲಿಸ್ಲೇಬೇಕು. ಅವಕ್ಕೆ ಅದನ್ನ ನಾವು ಇದು ಮಾಡೋ. ಹೆಂಗ್ ಬುದ್ಧಿ ಕಲಿಸೋ ಹೇಳುವಂತ ಪ್ರಶ್ನೆ ಆ ಸಂದರ್ಭಕ್ಕೆ ತಪ್ಪಂತೆ ಮಾಡೋ. ನಮ್ಮ ಹತ್ರ ಕೇಳಿದ್ವಿಲ್ಲ, ಅವರಿಂದ ನಾವು ದೂರ ಇದ್ಬಿಡೋ. ಆ ಬದಿಗೆ ನಾವು ಅವಕ್ ಯಾರೋ ಮತ್ತೊಬ್ರಾರು ಬುದ್ಧಿ ಕಲ್ತಾಗ ಬುದ್ಧಿ ಕತ್ತ ಬಿಡುತ್ತೋ ಅವಕ್ ಬಿಟ್ಟದ್ದು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕ್ಷಮಾ ಸಾಧನೆಯನ್ನ ಅಭ್ಯಾಸ ಮಾಡೋ. ಕ್ಷಮಾ ಸಾಧನೆಯನ್ನ ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ತೋ, ಮನಸ್ಸು ಶಾಂತತೆ ಇರ್ತು, ಯಾವುದೇ ರೀತಿ ಗೊಂದಲ ಇರ್ತಿಲ್ಲ. ನಾವು ಎಲ್ಲರ ಹತ್ರ ಪ್ರೀತಿ ಕರುಣೆಯಿಂದ ಇಟ್ಕೊಲಾಗ್ತು. ಪ್ರೀತಿ ಕರುಣೆ ಇದ್ದಾಗ ಆರೋಗ್ಯ ತನ್ನಿಂತಾನೆ ನಮಗ್ ಬತ್ತು. ಎಲ್ಲರ ಜೊತೆ ಪ್ರೀತಿ ಕರುಣೆ, ಎಷ್ಟೇ ದೊಡ್ಡ ಆಯಾಗಿ ಕಲಹ ಇರ್ಲಿ ಇದಾಗ್ಲಿ ಕ್ಷಮಾ ಸಾಧನೆಯಿಂದ ನಾವು ತಿದ್ಕೊಂಬ್ಲಾಗ್ತು. ಆದ್ರೆ ನಮ್ಗೆ ಯಾವುದೇ ರೀತಿಯಾದ ಒಂದು ತೊಂದ್ರೆ ಆಗಾಗಿದ್ದಂಗ್ ನೋಡ್ಕೊಳ್ಳಂದ್ರೆ ನಾವ್ ಕ್ಷಮಿಸೋ. ನಮ್ ಮನ್ಸಲ್ಲಿ ಗೊತ್ತಿರ್ತೋ ಕೆಟ್ಟ ಮಾಡಿದ್ದೋ ತಪ್ಪು ಮಾಡಿದ್ದೋ ಎಲ್ಲದೂ ಗೊತ್ತಿರ್ತು. ಆದ್ರೆ ಅವ್ರನ್ನ ನಾವ್ ಕ್ಷಮಿಸಿದಾಗ ಅವರು ತಿದ್ಕತ್ತೋ. ತನ್ನಿಂತಾನೆ ನಾವ್ ಇಷ್ಟು ದೊಡ್ಡ ತಪ್ಪು ಮಾಡ್ರು ಏನೋ ಆಕ್ಷನ್ ತಗೊಂಡ್ಬಿಲ್ಲಿ ಹೇಳಿ. ಆದ್ರೆ ಅವಕ್ಕೆ ಆಕ್ಷನ್ ತಪ್ಪು ತೆಕಮಂತ ಇದ್ರನ್ನ ನಾವು ಮಧ್ಯ ಮಾಡ್ಲೇಬೇಕು. ಹಾವು ಬುಸ್ಗುಡ್ತೋಳಿ ಆದ್ರೆ ಹಾವನ್ ಕ್ಷಮಿಸೋ. ಆದ್ರೆ ಹಾವಿಗೆ ಇದು ಕಚ್ಚದಾಗ ಅದಕ್ಕೆ ಆಕ್ಷನ್ ತೆಗೆದು ಬಡಿಲೇಬೇಕು ಅದನ್ನ, ಅಥವಾ ಯಾರಿಗೋ ಹಿಡಿಯೋಲ್ ಕೊಡ್ಲೇಬೇಕು. ಅದ್ರಿಂದ ಕಚ್ಚಿಸ್ಕೊಂಬದ್ದಾಡ್ತಾನ. ಹಾಗೆ ನಾವು ಯಾರೋ ತಪ್ಪು ಮಾಡ್ತಾ ಇದ್ದಾಗ ಅವಕ್ಕೆ ಆಕ್ಷನ್ ತಗೊಳ್ಳೇಬೇಕು. ಆದ್ರೆ ನಮ್ಮಿಂದ ಇದ್ ಮಾಡಿ. ಈ ಕ್ಷಮಾ ಸಾಧನೆ ಕೂಡ ಆಪ್ ನಲ್ಲಿ ಇದ್ದು, ಈಗ ಟೈಮ್ ಅಂದ್ರೆ ಈಗ 8 ಗಂಟೆ ಆಗುತ್ತು. ಇನ್ನೊಂದು 15-20 ನಿಮಿಷದಲ್ಲಿ ನನ್ನ ಈ ಒಂದು ವಿಚಾರವನ್ನ ಮಾಲಿಕೆಯನ್ನು ಮುಗಿಸ್ತೆ. ಆಮೇಲೆ ಪ್ರಶ್ನೆ ಉತ್ತರಕ್ಕೂ ಅವಕಾಶ ಕೊಡ್ತೆ. ಅವಾಗ ನೀವು ನಿಮ್ ಪ್ರಶ್ನೆಯನ್ನು ಕೇಳಕ್ಕು ಈಗ ಅಭ್ಯಾಸ ಮಾಡಿಸಲೇ ಆಪ್ ನಲ್ಲಿ ನೋಡಿ. ಏನಾದ್ರು ಡೌಟ್ ಇದ್ರೆ ನನಗೆ ರಮಾನಂದ ಹೆಗಡೆ ಅವ್ರ ಮೂಲಕ ನನ್ನ ನಂಬರ್ ತಗೊಂಡು ನೀವು ಕಾಲ್ ಮಾಡಿ ಯಾವ ರೀತಿ ಮಾಡ್ಲಕ್ಕು, ಅದ್ರೊಳಗೆ ಆಪ್ ನಲ್ಲಿ ಏನಾದ್ರು ಡೌಟ್ ಬಂದ್ರೆ ನನ್ನ ಹತ್ರ ಕೇಳಕ್ಕು. ಹಾಗೆ ಇದ್ರಲ್ಲಿ ಧ್ಯಾನ ಅಂತ ಬತ್ತು. ಈ ಧ್ಯಾನ ಅಂದ್ರೆ ಒಂದ್ ಕರ್ಮದ ನಿಯಮ ಅದ್ರೊಳಗೆ ಇತ್ತು. ಅದ್ರೊಳಗೆ ಧ್ಯಾನದ ಬಗ್ಗೆ ಕೇವಲ ಒಂದ್ 10 ನಿಮಿಷದ್ದು ಧ್ಯಾನ ಇರ್ತು, 19 ನಿಮಿಷದ್ದು ಧ್ಯಾನ ಇರ್ತು. ಟೈಮ್ ಇದ್ರೆ 19 ನಿಮಿಷದ ಧ್ಯಾನ ಮಾಡ್ಲಕ್ಕೂ
ಕಡಿಮೆ 10 ನಿಮಿಷದ ಧ್ಯಾನ ಮಾಡ್ಲಕ್ಕು. ಎರಡೂ ಒಂದೇ ವಿಚಾರ. ಅದ್ರೊಳಗಿರುವಂತ ಸ್ಟೆಪ್ ಅನ್ನು ಸ್ವಲ್ಪ ಸಣ್ಣ ಮಾಡಿದ್ದು ಅಷ್ಟೇ ವಿದ್ಯಾರ್ಥಿಗಳಿಗಾಗಿ. ಅವು ಈ ಧ್ಯಾನವನ್ನು ವಾರಕ್ಕೆ ಒಂದ್ ದಿವಸ 16 ವರ್ಷದ ಒಳಗಿನ ಮಕ್ಕಳು ವಾರಕ್ಕೆ ಒಂದ್ ದಿವಸ ಅಷ್ಟೇ ಮಾಡುವಂತದ್ದು. 12 ವರ್ಷದ ಒಳಗಿನವ್ರು ಧ್ಯಾನ ಮಾಡ್ತಿಲ್ಲ ಮಾಡಲಾಗ 16 ವರ್ಷದ ಮೇಲಿನ ಮಕ್ಕಳು ದಿವ್ಸ ಧ್ಯಾನ ಮಾಡ್ಲಕ್ಕ. ಧ್ಯಾನಕ್ಕೆ ಯಾವ್ದೇ ಬೇರೆ ರಿಸ್ಟ್ರಿಕ್ಷನ್ ಇಲ್ಲ. ಅದ್ರೊಳಗೆ ಏನು ಇದ್ದು ಅಂದ್ರೆ ಕರ್ಮದ ನಿಯಮ. ಏನ್ ನಾವು ಬಿತ್ತೋ ಅದ್ ನಮಗ್ ಸಿಕ್ತು ಹೇಳುವಂತ ವಿಚಾರ ಅದ್ರೊಳಗಿದ್ದು ಧ್ಯಾನದಲ್ಲಿ. ನಾವು ಎಲ್ಲರಿಗೂ ಒಳ್ಳೇದ್ ಬಯಸೋ, ನಾವ್ ಏನು ಬಿತ್ತತ್ವೋ ಅದೇ ನಾವು ಸಿಕ್ತು. ಈಗ ನಾವು ಈ ಭೂಮಿಲಿ ಒಂದ್ ಮಾವಿನ ಬೀಜ ಬಿತ್ತಿ, ಮಾವಿನ ಗೊರಟೆ ಬಿತ್ತಿ, ಅದ್ ಗೊಬ್ಬರ ಹಾಕಿ ಬೆಳೆಸಿದ್ರೆ ಅದು ಒಂದ್ 7-8 ವರ್ಷ, ಈಗಿನ ಕಾಲಕ್ಕೆ 5 ವರ್ಷಕ್ಕೆ ಫಲ ಬರ್ಲಕ್ಕು. ಆ ಫಲ ನಮ್ಗೆ ನೀವ್ ಒಂದೇ ಗೊರಟೆ ಬಿತ್ತಿದ್ದೆ ನಿನ್ಗ್ ಒಂದೇ ಮಾವಿನ ಹಣ್ಣು ಕೊಡ್ತೇಳಿ ಹೇಳ್ತಿಲ್ಲ ಅಮ್ಮರ, ಹಲವಾರು ಪಟ್ಟು ಕೊಡ್ತು. ಹಾಗೆ ವರ್ಷ ಕೊಡ್ತು. ಅದೇ ರೀತಿ ನಾವಂತ ಒಳ್ಳೆ ಬೀಜ ಬಿತ್ತಿದ್ರೆ ಅದು ನಮಗ್ ಹಲವಾರು ಪಟ್ಟಿನಲ್ಲಿ ನಮ್ಗೆ ಸಿಕ್ತು. ನಾವ್ ಕೆಟ್ಟ ಬೀಜವನ್ನ ಯಾರಿಗೋ ಕೆಡಕಂದ್ ಬಯಸಿದ್ರೆ ಅದ್ ನಮ್ಗೆ ಸಿಕ್ಕುದು. ನಾವೇ ಹಾಕದ್. ನಮ್ಮ ಕಷ್ಟ ಪರಿಸ್ಥಿತಿ ಒಂದ್ ಅರ್ಥ ಮಾಡ್ಕೊಳ್ಳೋ, ನಮ್ಮದು ಯಾವುದೇ ಕಷ್ಟ ಪರಿಸ್ಥಿತಿಗೂ ಕಾರಣ ನಾವು ಮಾತ್ರ, ಬೇರೆ ಯಾರು ಅಲ್ಲ. ನಮ್ಮದು ಎಲ್ ತಪ್ಪಿದ್ದು ಅಂತ ತಿದ್ಕೊಳ್ಳೋ. ಹಾಗೆ ನಮ್ಮ ಯಾವುದೇ ಸುಖದ ಪರಿಸ್ಥಿತಿಗೆ, ಯಾವುದೇ ನಾವು ಖುಷಿಯಾಗಿದ್ದೋ ಅಥವಾ ನಮ್ಗೇನೋ ಈಗ ಆರಾಮ ಜೀವನ ಇದ್ದು ಅಂದ್ರೆ ಅದಕ್ಕೆ ಹಲವಾರು ಜನ ಕಾರಣ ಇದ್ದೋ, ನಾವೊಬ್ಬರಲ್ಲ. ಅವಾಗ ನಮ್ಗೆ ಅಹಂಕಾರ ಬೇಡ ಅದಕ್ಕೆ. ಯಾಕೆಂದ್ರೆ ಇದಕ್ಕೆ ನಮ್ಮ ತಾಯಿ ತಂದೆ, ಗುರು, ಇದು ಸಹೋದ್ಯೋಗಿಗಳು, ಫ್ರೆಂಡ್ಸು ಎಲ್ಲರೂ ಕಾರಣ ಇರ್ತವೆ ನಮ್ಮ ಸುಖಕ್ಕೆ. ಆದ್ರೆ ನಮ್ಮ ಯಾವುದೇ ಕಷ್ಟದ ಪರಿಸ್ಥಿತಿ ಇದ್ದು ಅಂದ್ರೆ ನಾವು ನೋಡ್ಕೊಳ್ಳೇಬೇಕು, ಎಲ್ಲಿ ನಾವು ತಪ್ಪಿದ್ದೋ, ಎಲ್ಲಿ ಇದು ಮಾಡಿದ್ದೋ, ನಾ ಇದ್ರ ತಿದ್ಕೊಳ್ಳೋ. ಈ ಕಷ್ಟದ ತಪ್ಪಲ್ಲಿ ನಾನೇ ಹಾಕದ ಬೀಜ ಹಿಂದ್ ಯಾರಿಗೋ ನಾ ಕೆಡಕ್ ಮಾಡಿಪ್ಪೆ, ಈ ಜನದಲಾಗಿ ಹಿಂದಿನ ಜನ ಕೆಡಕ್ ಮಾಡಿಪ್ಪೆ, ಇನ್ ಮುಂದೆ ಇಂತ ತಪ್ಪನ್ ನಾನ್ ಮಾಡ್ತೀನಿಲ್ಲ. ಈಗ ನಾ ಒಳ್ಳೆ ಬೀಜ ಬಿತ್ಕತ್ ಹೋಗ್ತೆ, ಅವಾಗ ಮುಂದೆ ನನಗೆ ಒಳ್ಳೆ ಬತ್ತು ಅಥವಾ ನನ್ನ ಮಕ್ಕಳಿಗೆ ಒಳ್ಳೇದಾಗ್ತು. ಈ ಒಂದು ಭಾವನೆಯಿಂದ ನಾವು ಒಳ್ಳೇದ್ ಕೆಲ್ಸಾನೇ ಮಾಡ್ತಾ ಇರೋ ಅದನ್ನು ಈ ಧ್ಯಾನದಲ್ಲಿ ಹೇಳ್ತೋ. ಇದ್ರಲ್ಲಿ ಧ್ಯಾನದಲ್ಲಿ ನಮ್ಮ ಹೃದಯ ಚಕ್ರವನ್ನ ಸ್ಪರ್ಶಿಸಿ ಹೇಳ್ತೋ. ಹೃದಯ ಚಕ್ರವನ್ನು ಮುಟ್ಟಿ ನಮ್ಮ ಒಳ್ಳೆಯ ಒಂದು ಖುಷಿ ಸಂದರ್ಭ ನೆನಸ್ಕಳಿ ಹೇಳ್ತೋ. ಧ್ಯಾನದಲ್ಲಿ ಆಹ್ವಾನನೇ ಇರ್ತೋ. ಅದ್ರಲ್ಲಿ ಟ್ರ್ಯಾಕ್ ನಲ್ಲಿ ಎಲ್ಲವುದು ಇದ್ದು ಇಲ್ಲಿ ಸಹಸ್ರಾರ ಚಕ್ರವನ್ನು ಸ್ಪರ್ಶಿಸಿ ಹೇಳ್ತೋ. ಇಲ್ಲಿ ಮುಟ್ರೆ ನಮ್ಮ ಆಧ್ಯಾತ್ಮಿಕ ಚೈತನ್ಯದ ಒಂದು ಚಕ್ರ ಓಪನ್ ಆಗ್ತು. ಆಮೇಲೆ ನಾವು ಆ ಖುಷಿಯ ಸಂದರ್ಭ ನನಗ್ ಸಿಕ್ಕಿ ಭೂಮಿಲಿಪ್ಪೋ ಎಲ್ಲರಿಗೂ ಸಿಗ್ಲಿ ಹೇಳುವಂತ ಆಶೀರ್ವಾದ, ಭೂಮಿಯನ್ನು ಕಲ್ಪನೆ ಮಾಡ್ಕೊಂಡು ಭೂಮಿ ಒಳ್ಳೆ ಬೀಜ ಬಿತ್ತಂಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೋ. ಅವಾಗ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದ್ರೆ ಆ ಭೂಮಿಯೊಳಗೆ ನಾವು ಇದ್ದೋ. ಹಾಗೆ ನಮ್ಮ ಕುಟುಂಬನೂ ಇದ್ದು, ನಮ್ಮ ಆತ್ಮೀಯರು ಇದ್ದು, ಎಲ್ಲರೂ ಇದ್ದು, ಹಾಗೆ ಬೇರೆ ದೇಶದವರು ಇದ್ದು, ಬೇರೆಯವರು ಎಲ್ಲರೂ ಇದ್ದು. ಹಾಗಾಗಿ ನಾವು ಆ ಕ್ಷಮೆಯನ್ನ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡುವಂತ ವಿಶ್ವ ಶಾಂತಿ ಧ್ಯಾನ ಹೇಳಿ ಹೆಸರು ಅದಕ್ಕೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳುವಂತ ಒಂದು ಧ್ಯಾನ. ಅದ್ರಲ್ಲಿ ಆ ದಿವ್ಸ ಮಾಡ್ತಾ ಇದ್ರೆ ಆ ಧ್ಯಾನವನ್ನ ಪ್ರತಿ ದಿವ್ಸ ಮಾಡ್ತಾ ಇದ್ರೆ ಆ ಮನೆಯಲ್ಲಿ ಯಾವುದೇ ಗೊಂದಲ ಇರ್ತಿಲ್ಲ, ಒಬ್ರಿಗೊಬ್ಬರು ಪರಸ್ಪರ ಅರಿವು, ಸಾಮರಸ್ಯ ಹೆಚ್ಚಾಗ್ತು, ಮನೆಯಲ್ಲಿ ಯಾವುದೇ ರೋಗ ಇರ್ತಿಲ್ಲ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬ್ಕೊಂಡಿರ್ತು. ಮತ್ ಹಾಗೆ ಆ ಊರಿಗೂ ಗುಂಪಿನಲ್ಲಿ ನಾವು ಧ್ಯಾನ ಮಾಡಿದಾಗ ಇಡೀ ಊರಿಗೂ ಒಳ್ಳೇದಾಗ್ತು. ಇದನ್ನ ಈಗಾಗ್ಲೇ ರಿಸರ್ಚ್ ಪೇಪರ್ ಅಲ್ಲೂ WWW ಯೋಗ YPV ಇದ್ರ ಸಾಧನ ಅಂತ ಇದ್ರೊಳಗೆ ಇದಕ್ ಹೋದ್ರೆ ಅದ್ರದ್ದೆಲ್ಲ ರಿಸರ್ಚ್ ಆಗಿದ್ದೆಲ್ಲ ಪೇಪರು ಸಿಕ್ತು. ಇದರಿಂದ ಆಗುವಂತ ಎಲ್ಲ ಲಾಭನು ಅದ್ರೊಳಗೆ ಏನಾಗ್ತು ಹೇಳುದನ್ನು ಇತ್ತು. ಹಲವಾರು ಕಡೆ ಕ್ರೈಮ್ ಆಗುವಂತ ಜಾಗದಲ್ಲಿ ಗುಂಪು ಧ್ಯಾನ ನಡೆದಾಗ ಬೆಂಗಳೂರಿನಲ್ಲಿ 17-19ನೇ ಇಸ್ವಿಯಲ್ಲಿ, ಈಗ ನಮ್ಮ ಧ್ಯಾನನೇ ಅಂತ ಹೇಳ್ತೇವೆ, ಮಹೇಶ್ ಯೋಗಿ ಅವ್ರು ಮಾಡಿದಂತ ಧ್ಯಾನ ಅಂದ್ರೆ ಎಲ್ಲರೂ ಆ ಗುರು ಎಲ್ಲ ಒಂದೇಯ, ಗುರು ಅವ್ರವ್ರಿಗೆ ಗುರು ಬೇರೆ ಬೇರೆ ಇದ್ದಿಕ್ಕು. ಯಾವುದೇ ಧ್ಯಾನ ಮಾಡಿದ್ರು ಕೂಡ ಆ ಧ್ಯಾನ ಮಾಡುವುದಲ್ಲಿ ಯಾವುದೇ ಕ್ರೈಮ್ ಆಗ್ತಾಗಿದ್ದದ್ದು ದಾಖಲೆಯಾಗಿ ಉಳಿತು. ಅದು ಹಲವಾರು ಇದ್ರಲ್ಲಿ ಎಲ್ಲ ಮೆಡಿಟೇಷನ್ ಆಗ್ತಾ ಇದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳಿ ಎಲ್ಲ ಬಯಸಿದ್ವೋ ಅಲ್ಲಿ ಎಲ್ಲರಿಗೂ ಒಳ್ಳೇದೇ ಆಯ್ತು. ಈ ಧ್ಯಾನ ವಿಶ್ವಶಾಂತಿ ಧ್ಯಾನವನ್ನ ಮಾಡಲೆ ಮೊದ್ಲೇ ವ್ಯಾಯಾಮ ಮಾಡ್ಕೊಳ, ಮುಗಿದ ಮೇಲೂ ವ್ಯಾಯಾಮ, ಅದು ಕೂಡ YPV ಸಾಧನ ಆಪ್ ನಲ್ಲಿ ಇತ್ತು. ಧ್ಯಾನ ಮಾಡುವ ಮುಂಚೆ ವ್ಯಾಯಾಮ ಅಂದ್ರೆ ಸಿಂಪಲ್ ವ್ಯಾಯಾಮ ಇತ್ತು. ಅದನ್ನ ಮಾಡುದು ಯಾಕೆ ಅಂದ್ರೆ ನಮ್ಮ ದೇಹದ ಅಥವಾ ದೇಹದಲ್ಲಿ ಅಲ್ಲಲ್ಲಿ ಹಿಡ್ಕೊಂಡಂತ ನೋವು ಅಥವಾ ಎಲ್ಲೋ ಕಂಟಾಮಿನೇಷನ್ ಎಲ್ಲೇ ಇದ್ರು ಕೂಡ ಸಡ್ಲಾಗಿರೋ, ನಾವು ಆರಾಮಿರೋ, ದೇವ್ರ ಪೂಜೆ ಮಾಡಕ ಹೆಂಗ್ ಶುದ್ಧೀಕರಣ ಮಾಡಕ ಹಳೆ ಹೂ ತೆಗಿತ್ವೋ ಹಂಗೆ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹ ಆರಾಮಾಗಿ ಫ್ರೆಶ್ ಅಪ್ ಆಗ್ತು. ಆಮೇಲೆ ಧ್ಯಾನ ಮಾಡಾದ್ಮೇಲೆ ಮತ್ತೆ ವ್ಯಾಯಾಮ ಅದೇ ಮಾಡಕ್ಕಾಗ್ತು ಕಂಪಲ್ಸರಿಯಾಗಿ.
ಎಲ್ಲೋ ಟೈಮ್ ಇಲ್ಲ ಅಂದ್ರೆ ವ್ಯಾಯಾಮ ಅಷ್ಟೇ ಮಾಡ್ಲಕ್ಕೂ ಧ್ಯಾನ ಮಾಡುಲಿಲ್ಲ. ಧ್ಯಾನ ಮಾಡೋ ಅಂದ್ರೆ ಕಂಪಲ್ಸರಿ ಆಗಿ ಮುಂಚೆ ವ್ಯಾಯಾಮ ಕಡೆ ವ್ಯಾಯಾಮ ಇರ್ಲೇಬೇಕು. ಕಡೆಗೆ ಮಾಡುವಂತ ಧ್ಯಾನದಿಂದ ಕೂತ್ಕೊಂಡ್ ಮಾಡುವಂತ ಧ್ಯಾನದಲ್ಲಿ ನಮ್ಗೆ ಅಪಾರವಾದ ಎನರ್ಜಿ ಸಿಕ್ತು. ಆಗ ಆ ಎನರ್ಜಿ ನಮ್ಮ ದೇಹದಲ್ಲಿ ತಡ್ಕೊಂಬಷ್ಟು ಸಾಕತ್ತಿರ್ತಿಲ್ಲ. ಆ ಎನರ್ಜಿ ಅಷ್ಟೊಂದು ಶಕ್ತಿ ನಮ್ಗ್ ಅಂದ್ರೆ ಬತ್ತು. ಅದನ್ನ ಎಲ್ಲರಿಗೂ ನಾವು ಭೂಮಿ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾ ಆದ್ರೂ ಸಾಕಾಗ್ತಿಲ್ಲ. ಅಲ್ಲಲ್ಲಿ ಸೊಂಟ ಹಿಡಿದು ಕಾಲು ಹಿಡಿದೆಲ್ಲ ಶುರುವಾಗ್ತದೆ. ಹಾಗಾಗಿ ಅದೇ ವ್ಯಾಯಾಮ ಮಾಡಿದಾಗ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿ ನಮಗ್ ಬಂದು ಉಳಿದದ್ದು ವಾತಾವರಣಕ್ಕೆ ಹೋಗ್ತು. ಹಂಗಾಗಿ ಶಾಲೆಯಲ್ಲಿ ನಾವು ಈ ಧ್ಯಾನವನ್ನು ದೊಡ್ಡ ಗುಂಪೆ ಸಿಕ್ತು, ಧ್ಯಾನ ಮಾಡಿಸ್ತು. ಆ ಶಾಲೆಗೆಲ್ಲ ಈಗಾಗ್ಲೇ ನಾವು ಹೋದಂತ ಶಾಲೆಯಲ್ಲೆಲ್ಲ ಮೊದ್ಲಿನ್ಕಿಂತ ಹೇಗಿತ್ತು ಅವ್ರ ರಿಸಲ್ಟ್, ಅದಕ್ಕಿಂತ ಜಾಸ್ತಿ ಮಕ್ಕಳ ಶಾಲೆ ಪರ್ಸೆಂಟೇಜು, ಅವರಿಗೆ ಬಿಹೇವಿಯರ್ ಚೇಂಜ್ ಆಗೋದು. ಶಾಲೆ ಶಿಕ್ಷಕರು ನಮಗೆ ಅವರು ಲೆಟರ್ ಕೊಟ್ಟು ಈ ಮಾಡಿದ್ರಿಂದ ತಮ್ಮ ಶಾಲೆಗೆ ಒಳ್ಳೇದಾಜು ಅಂತ ಹೇಳಿದ. ಹಂಗಾಗಿ ನಾವು ಶಾಲೆಗೆಲ್ಲ ಹೋಗಿ ಕಲಿಸ್ತಾ ಇದ್ದೋ ಈಗಾಗ್ಲೆಯ. ಹಾಗೆ ಪ್ರತಿಯೊಂದು ಮನೆಯಲ್ಲಿ ನಾವು ಮಾಡ್ತಾ ಇದ್ರೆ, ಧ್ಯಾನ ಮಾಡಿದ್ರೆ, ಅಥವಾ ನಾವು ಎಲ್ಲೋ ಗುಂಪಿನಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ರೆ ಆ ಊರಿಗೆ ಒಳ್ಳೇದಾಗುವಂತ ಸಾಧ್ಯತೆ ಜಾಸ್ತಿ ಇತ್ತು. ಹಾಗಾಗಿ ಇದಿಷ್ಟು ವ್ಯಾಪಿ ಸಾಧನದಲ್ಲಿ ಇರುವಂತ ವಿಷಯಗಳು. ಇನ್ನು ಚಿಕಿತ್ಸೆ ಬಗ್ಗೆ ಹೇಳ್ತೆ. ಚಿಕಿತ್ಸೆ ಅಂದ್ರೆ ಯೋಗ ಪ್ರಾಣ ವಿದ್ಯಾದಲ್ಲಿ ಚಿಕಿತ್ಸಾ ವಿಭಾಗ ಇತ್ತು. ಈ ಚಿಕಿತ್ಸಾ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಈ ಭೌತಿಕ ಶರೀರ, ದೈಹಿಕ ಶರೀರ ಕಾಣ್ತಾ ಇತ್ತು, ನಮ್ಮ ಭೌತಿಕ ಶರೀರ. ಇದಕ್ಕೆ ಚಿಕಿತ್ಸೆ ಮಾಡುವವರು MBBS ಡಾಕ್ಟ್ರು, ಅಥವಾ ಯಾವ್ದೋ ಆಯುರ್ವೇದಿಕನೋ ಅಥವಾ ಹೋಮಿಯೋಪತಿನೋ ಯಾವ್ದೋ ಒಂದು ಡಾಕ್ಟ್ರು ಮಾಡ್ತಾವ ಈ ದೇಹಕ್ಕೆ ಚಿಕಿತ್ಸೆ. ಆದ್ರೆ ಈ ದೇಹ ಅದಷ್ಟೇ ಸಾಕಾಗ್ತಿಲ್ಲ. ನಮ್ಮ ದೇಹ ಇದ್ರ ಹೊರತಾಗೂ ಸೂಕ್ಷ್ಮವಾದ ಶರೀರಗಳನ್ನು ಹೊಂದಿದ್ದು, ಪಂಚಕೋಶಗಳು ದೇಹಗಳನ್ನು ಹೊಂದ್ಕೊಂಡಿತ್ತು. ಮುಖ್ಯವಾಗಿ ಭೌತಿಕ ಶರೀರದ ಹೊರತಾಗಿ ಶಕ್ತಿ ಶರೀರ ಇತ್ತು. ಆ ಶಕ್ತಿಯಲ್ಲಿತ್ತು ಅಂದ್ರೆ ನಮ್ಮ ದೇಹದ ಒಳಗೂ ಇತ್ತು, ಹೊರಗೂ ಇತ್ತು. ಶಕ್ತಿ ಶರೀರ ದೇಹದ ಒಳಗೂ ಚಾಚ್ಕೊಂಡಿತ್ತು, ಹಾಗೆ ನಮ್ಮ ದೇಹದಿಂದ ಹೊರಗೆ ಹಲವಾರು ಇಂಚಿನಲ್ಲಿ. ಉದಾಹರಣೆಗೆ ಗುರು ಅಥವಾ ದೇವರಿಗೆ ಪ್ರಭಾವಲಯ ಅಂತ ಇತ್ತು. ಹಾಗೆ ಪ್ರತಿಯೊಂದು ಮನುಷ್ಯನಿಗೂ ಪ್ರಭಾವಲಯ ಇತ್ತು. ಅದು ಕಣ್ಣಿಗೆ ಕಾಣ್ತಿಲ್ಲ. ಯಾವ್ದೋ ದಿವ್ಯ ದೃಷ್ಟಿಕಾರರಿಗೆ ಅವ್ರವ್ರ ಪ್ರಭಾವಲಯ, ಬೇರೆಯವ್ರ ಪ್ರಭಾವಲಯ ಕಾಣೋ ಸಾಧ್ಯತೆ ಜಾಸ್ತಿ ಇತ್ತು. ಆದ್ರೆ ಇದ್ದೇ ಇತ್ತು. ಉದಾಹರಣೆಗೆ ಹೇಳೋ ಅಂದ್ರೆ, ಈಗ ಯಾರೋ ನಮ್ಗೊಬ್ರು ಕಂಡೋ ಅಂದ್ರೆ ಅವ್ರ ಹತ್ರ ಜಾಸ್ತಿ ಹೊತ್ತು ಮಾತಾಡೋ, ಅವ್ರ ಹತ್ರ ರಾಷ್ಟ್ರೀಯ ಪ್ರೀತಿಯಿಂದ ಮಾತಾಡೋ, ಇನ್ನೂ ಮಾಡೋ. ಕೆಲವ್ರು ಹತ್ರ ಬಂದ್ರು ಏನು ನಮ್ಗ್ ತೊಂದ್ರೆ ಕೊಟ್ಟಿರ್ತಿಲ್ಲ, ಅವ್ರಿಂದ ಸ್ವಲ್ಪ ದೂರ ಇರೋ, ಸಾಕು ಬಂದ್ಬಿಟ್ವಪ್ಪ ಬೇಡ ಹೋಗ್ಕೊ ಹಳನ್ಸೋದು. ಅದು ಯಾಕೆ ಅಂದ್ರೆ ಅವರ ಶಕ್ತಿ ಶರೀರಕ್ಕೆ ಇವರಿಗೆ ಮ್ಯಾಚ್ ಆಗ್ತಿಲ್ಲ. ಕೆಲವೊಂದು ಅವ್ರ ಶಕ್ತಿ ಶರೀರದಲ್ಲಿ ಕಂಟಾಮಿನೇಷನ್ ಇರ್ಲಕ್ಕು. ಹಂಗಾಗಿ ಆ ರೀತಿಯಾಗಿ ನಮ್ಮ ಶಕ್ತಿ ಶರೀರವನ್ನ ರಿಪೇರಿ ಮಾಡಿದ್ರೆ ದೇಹದಲ್ಲಿರುವ ತೊಂದರೆಯನ್ನು ಕಡಿಮೆ ಮಾಡ್ಲಕ್ಕು. ಇದರಲ್ಲಿ ಯಾವುದೇ ರೋಗ ಆದ್ರೂ ಕಡಿಮೆ ಮಾಡ್ಲಕ್ಕು. ಅವರ ಕರ್ಮ ಸಂಬಂಧವಾಗಿ ಕೆಲವೊಂದು ರೋಗ ಕಡಿಮೆ ಆಗ್ತಿಲ್ಲ, ಆದ್ರೂ ಕೂಡ ಹಲವಾರು ರೋಗವನ್ನ ಸಿಂಪಲ್ ಆಗಿ ಸುಲಭವಾಗಿ ನಾವು ಹೀಲ್ ಮಾಡ್ಲಕ್ಕು. ಇದು ಎಷ್ಟು ಅಂದ್ರೆ ಸುಲಭ ಅಂದ್ರೆ, ನೀವು ಸಂಗೀತ ಅಡಿಗೆ ಎಲ್ಲ ಕಲಿಯಕ್ಕಾದ್ರೆ ಎಷ್ಟು ಏಕಾಗ್ರತೆ ಬೇಕೋ ಅಷ್ಟೇ ಸಾಕು. ಯಾರು ಕಲೀಲಕ್ಕು 16 ವರ್ಷದ ಮೇಲ್ಪಟ್ಟ ಅವರು ಈ ಚಿಕಿತ್ಸಾ ವಿಧಾನವನ್ನ ಯಾರು ಕಲೀಲಕ್ಕು. ಅದಕ್ಕೆ ಹೀಲಿಂಗ್ ಚಿಕಿತ್ಸಾ ವಿಧಾನ ಹೇಳ್ತಾರೆ. ಅವರಿಗೆ ದೇಹಕ್ಕೆ ತನ್ನಂತಾನು ಇದು ಎರಡು ತತ್ವದ ಮೇಲೆ ಇದಾಯ್ಕೊಂಡಿದ್ದು, ದೇಹಕ್ಕೆ ತನ್ನಂತಾನು ಗುಣಪಡಿಸುವಂತ ಸಾಮರ್ಥ್ಯ ಈಗಾಗ್ಲೇ ಇದ್ದು. ಹೇಗೆ ಅಂದ್ರೆ, ಇವೆಲ್ಲೋ ಒಂದ್ ಕೈ ಬೆರಳು ಕಟ್ಟಾತು ಅಂದ್ರೆ ನಾವು ಆಗಿಂದಾಗ ಆಸ್ಪತ್ರೆಗೆ ಓಡೋಳಿಲ್ಲ. ಮನೇಲಿ ಇದ್ದೊಂದು ಚೂರು ಅರಶಿನ ಪುಡಿ ಒಂದೇನೋ ಬ್ಯಾಂಡೇಜ್ ಕಟ್ಕೊಂಡ್ರೆ 2-3 ದಿವಸದಲ್ಲಿ ಹೊಸ ಜೀವಕೋಶಗಳು ಉತ್ಪನ್ನ ಆಗೋಗ್ತು. ಅಲ್ಲಿ ಅದು ತುಂಬು ಬಂದೋಗ್ತು. ಸಣ್ಣ ಪುಟ್ಟ ಗಾಯ, ದೊಡ್ಡದಾದ್ರೆ ಮಾತ್ರ ಆಸ್ಪತ್ರೆಗೆ ಹೋಗೋ. ಈಗ ನೆಗಡಿ ಥಂಡಿ ಇಂಥದ್ದಾದ್ರೆ ಆಗಿಂದಾಗ ನಾವು ಗುಳಿಗೆ ನುಂಗಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೇ ಹೋಗೋಗ್ತು. ಅದಕ್ಕಿಂತ ಹೆಚ್ಚು ನಾವು ಯೋಗ ಪ್ರಾಣ ವಿದ್ಯೆಯ ಕೆಲವೊಂದು ತಂತ್ರಗಳನ್ನು ಉಪಯೋಗಿಸ್ಕೊಂಡೆ ಸಣ್ಣ ಪುಟ್ಟ ತೊಂದರೆಗೆ ತಕ್ಷಣದಲ್ಲಿ ಮರುದಿವ್ಸ ರೋಗ ಇಲ್ಲದಿದ್ದಾಗ ಕಡಿಮೆ ಮಾಡ್ಕೊಂಡ್ಲಾಗ್ತು. ತಾಳ್ಮೆ ಹೇಳುದು ಮನುಷ್ಯಂಗೆ ಹಾಳಾಗು ಇರ್ತೇ ಇಲ್ಲೇ. ನಾಳೆಗೆ ನಂಗೆ ಆ ಕೆಲ್ಸಿದ್ದು ಈ ಕೆಲ್ಸಿದ್ದು ಹೆಂಗಾರು ಕಡಿಮೆ. ಗುಳಿಗೆ ತಿಂದ್ರು 1 ವಾರ, ಗುಳಿಗೆ ತಕೊಂಡಿದ್ರು 1 ವಾರ, ನೆಗಡಿ ಥಂಡಿ ಅಲ್ಲವ ಅದಷ್ಟು ಆದ್ರೆ ಹೆಚ್ಚಪ್ಪಲ್ ಕೊಡದೆ ಇದ್ದಂಗೆ ರೋಗವನ್ನು ತಡೆಗಟ್ಟುವ ಚಿಕಿತ್ಸೆಯನ್ನಾಗಿ ಕೂಡ ಯೋಗ ಪ್ರಾಣ ವಿದ್ಯೆ ಚಿಕಿತ್ಸಾ ವಿಭಾಗದಲ್ಲಿ ನಾವು ಇದ್ ಮಾಡಿ. ಹಿಂದೆ ಕೊರೋನಾ ಟೈಮ್ ನಲ್ಲಿ ನಮ್ಮ ಈ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬರ ಮನೆ ನಾವು ಕಲ್ತೋರು ಪ್ರತಿಯೊಬ್ಬರ ಮನೇಲಿ ಎಲ್ಲರಿಗೂ ಮಾಡಿದಂತ ಮನೇಲಿ ಯಾರಿಗೂ ಹೆಚ್ಚಾಗಿ ಬಂದಿಲ್ಲ. ಬಂದ್ರು ಕೂಡ ಬೇಗ ಬಂತು ಹೋತು ಕೊರೋನಾ ಟೈಮ್ ಅಲ್ಲಿ. ಹಾಗೆ ನಾವು ಹಲವಾರು ಜನರಿಗೆ ಆ ಟೈಮ್ ನಲ್ಲಿ ಚಿಕಿತ್ಸೆ ಮಾಡಿದವರಿಗೆ ತುಂಬಾ ಬೇಗ ಗುಣ ಮಾಡಿದ್ವಿ. ಅದ್ರ ಬಗ್ಗೆ ಹಲವಾರು ರಿಸರ್ಚ್ ಪೇಪರ್ ಬಂತು. ಎಷ್ಟು ಬೇಗ ಗುಣ ಆಯ್ತು ಹೇಳುವಂತ ರಿಸರ್ಚ್ ಪೇಪರ್ ಆಯ್ತು ಅದ್ರ ಬಗ್ಗೆಯ. ಹಾಗೆ ನಮ್ಮ ಮನೆಯಲ್ಲಿರುವಂತ ಎಲ್ಲ ಹಲವಾರು ರೋಗಗಳನ್ನ, ಯಾರೇ ಕಾಲ್ ನೋವು, ಮಂಡಿ ನೋವು, ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್ ಅಥವಾ ಅಸಿಡಿಟಿ, ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ ನಾವು ಮನೇಲೆ ಬೇಗ ಕಡಿಮೆ ಮಾಡ್ಕೊಳ್ಳಕ್ಕು.
ನಾವು ಡಾಕ್ಟರ್ ವಿರೋಧಿ ಅಲ್ಲ, ಡಾಕ್ಟರ್ಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೇವೆ. ಯಾವುದೇ ವೈದ್ಯರು ಕೂಡ ನಾವು ಹೇಳ್ಬಿಡ್ತ, ಯಾವುದೇ ನಾವು ವೈದ್ಯರಲ್ಲ, ನಮ್ಮ ಶಕ್ತಿ ಶರೀರಕ್ಕಷ್ಟೇ ನಾವು ರಿಪೇರಿ ಮಾಡುದು. ನೀವು ಡಯಾಬಿಟಿಕ್ ಔಷಧಿ ತಗತ್ತಾ ಇದ್ರೆ ಆ ಗುಳಿಗೆ ಬಿಡಡಿ ಹೇಳ್ತ ನಮ್ಗೆ, ಯಾಕಂದ್ರೆ ನಾವು ಡಾಕ್ಟರ್ ಅಲ್ಲ, ನಾವು ಯಾವುದೇ ಸಜೆಷನ್ ಕೊಡ್ತಿಲ್ಲ. ವೈದ್ಯರ ಪದ್ಧತಿಗೆ ನಮಗ್ ಗೊತ್ತಿದ್ದಷ್ಟೇ, ನಮ್ಗ್ ಶಕ್ತಿ ಶರೀರ ಹೆಂಗಿತ್ತು, ಶಕ್ತಿ ಶರೀರದಲ್ಲಿ ಯಾವ ನಮ್ನಿ ಚಕ್ರ ಇರ್ತು, ಇದನ್ನೆಲ್ಲ ಕಲಿಸ್ತ ಹೆಂಗ್ ವಿದ್ಯೆಯನ್ನ ಹೆಂಗ್ ನಾವು ಹೀಲಿಂಗ್ ಮಾಡಲಕ್ಕೂ ಚಿಕಿತ್ಸೆ ಮಾಡ್ಲಕ್ಕೂ ಶಕ್ತಿಯನ್ನ ಹೆಂಗ್ ತಕೊಂಬುದು. ನಮ್ಮ ಶಕ್ತಿಯನ್ನ ನಾವು ಯಾರಿಗೂ ಕೊಟ್ಟು ಚಿಕಿತ್ಸೆ ಮಾಡ್ತಿಲ್ಲ. ನಾವ್ ಯಾರಿಗೇ ಚಿಕಿತ್ಸೆ ಮಾಡಿದ್ರು ಕೂಡ ನಮ್ಗೆ ಯಾವ್ದೇ ರೋಗ ಬತ್ತಿಲ್ಲ, ನಮ್ಗೆ ಇನ್ನೂ ಎನರ್ಜಿ ಬತ್ತು, ನಮಗ್ ಶಕ್ತಿ ಬತ್ತು. ವಾತಾವರಣದ, ಭೂಮಿಯಿಂದ, ಸೂರ್ಯನಿಂದ ಹಾಗೂ ವಾಯುವಿನಿಂದ ಶಕ್ತಿ ಹೆಂಗ್ ತಗೊಂಡು ಹೇಳುದ ತಂತ್ರಗಳನ್ನ ಕಲಿಸ್ತು ಅಲ್ಲಿ. ಹಾಗೆ ನಮ್ಮ ದೇಹದಲ್ಲಿರುವ ಆಧ್ಯಾತ್ಮಿಕವಾಗಿರುವಂತ ಚಕ್ರಗಳನ್ನ ನಾವು ಪರಿಚಯ ಮಾಡಿಸ್ತೋ. 11 ಚಕ್ರಗಳ ಮುಖ್ಯವಾದ ಚಕ್ರೆಯನ್ನ ಕಲಿಸ್ತೋ. ಇದೆಲ್ಲ ಭಗವದ್ಗೀತೆಯಲ್ಲಿ ಮತ್ತು ನಮ್ಮ ಪುರಾಣದಲ್ಲಿ ಈಗಾಗಲೇ ಬಂಜು ಯಾವ ರೀತಿಯಾಗಿ ನಾವು ಅಂದ್ರೆ ಬಂಜು ಹೇಳ್ತೋ. ಈಗ 15ನೇ ಅಧ್ಯಾಯದಲ್ಲಿ ತಲೆ ಕೆಳಗೆ ಕೃಷ್ಣ ಊರ್ಧ್ವ ಮೂಲ ಅಧಶಾಖಂ ಇದನ್ನೆಲ್ಲ ಹೇಳ್ತಾ ಉಲ್ಲೇಖಿಸ್ತಾ, ಹಾಗೆ 11 ದ್ವಾರಗಳಲ್ಲಿ ಆತ್ಮ ವಾಯಿಸ್ತು. ಉಪನಿಷತ್ತು ಭಗವದ್ಗೀತೆಯಲ್ಲೂ ಈ ಯೋಗ ಪ್ರಾಣ ವಿದ್ಯಾ ಬಗ್ಗೆ ಕಲ್ಪನೆ ಇದ್ದು 11 ಮಹಾದ್ವಾರ ನಗರದಲ್ಲಿ ಆತ್ಮ ವಾಸಿಸ್ತು ಅಂತ ಹೇಳ್ತಾ ಕಠೋಪನಿಷತ್ನಲ್ಲಿ 5ನೇ ಸರ್ಗದ 1ನೇ ಶ್ಲೋಕದಲ್ಲಿ ಇದ್ದದು. ಆ ಒಂದು ಇದೆಲ್ಲ ನಮ್ಮ ಪುರಾಣ ಪದ್ಧತಿನೇಯ. 11 ಮಹಾದ್ವಾರ ಅಂದ್ರೆ 11 ಚಕ್ರಗಳ ವಿವರಣೆಯನ್ನು ನಾವು ಪಾಠದಲ್ಲಿ ಕಲಿಸ್ತೇವೆ ಚಿಕಿತ್ಸಾ ವಿಧಾನದಲ್ಲಿ, ಯಾರು ಕಲೀಲಕ್ಕೂ. ಹಾಗೆ ನಿಮ್ಗೆ ಈಗ ಯಾರು ಒಬ್ಬರು ಸಿದ್ಧರಿದ್ರೆ, ನಿಮ್ಗೆ ಯಾವ್ದೋ ಒಂದ್ ತೊಂದ್ರೆ, ಸಿಂಪಲ್ ಆದ ತೊಂದ್ರೆ ಇದ್ದೆ, ಈ ಕ್ಷಣದಲ್ಲಿ ಈಗ ಯಾವ್ದೋ ಒಂದ್ ನೋವಿದೆ ನಿಮ್ಗೆ ಅಂತವ್ರು ಯಾರು ಒಂದ್ ಸೂಚನೆ ಕೊಟ್ರೆ ನಿಮ್ಗೆ ಈಗಲೇ ನಾನೇ ಹೀಲಿಂಗ್ ಮಾಡ್ತೆ, ಈಗ ಹೆಂಗಿತ್ತು ಕಡೆಗೆ ಹೆಂಗಿತ್ತು ಹೇಳುದನ್ನ ನಿಂಗ್ಲೆ ಹೇಳಕ್ಕೆ ಬೇಕಾದ್ರೆ ನಾನು ಈಗ್ಲೇ ಇದ್ ಮಾಡ್ತೆ. ಈ ಚಿಕಿತ್ಸಾ ವಿಧಾನದಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕ ವಿದ್ಯೆ, ಈಗ ವಿಜ್ಞಾನ ನಮ್ಮ ಒಂದು ಇದು ಆಧ್ಯಾತ್ಮಿಕ ವಿದ್ಯೆ ಮತ್ತೆ ವಿಜ್ಞಾನ ಇದು ಒಂದಕ್ಕೊಂದು ಪೂರಕ. ಯಾವಾಗ ಒಂದ್ ಹೇಳ್ತಾ ಇದ್ದೆ, ಯಾಕೆಂದ್ರೆ ವಿಜ್ಞಾನ ಅಂದ್ರೆ ಭೌತಿಕ ವಿಜ್ಞಾನ, ನಮ್ಮ ಆಧ್ಯಾತ್ಮಿಕತೆ ಅಂದ್ರೆ ಆಧ್ಯಾತ್ಮಿಕ ಭೌತಿಕದೊಂದಿಗೆ ಸೇರ್ಕೊಂಡಂತ ವಿಜ್ಞಾನ. ಆಧ್ಯಾತ್ಮಿಕತೆ ಮತ್ತು ಭೌತಿಕತೆಗೆ ಈಗಾಗ್ಲೇ ಈ ವಿಜ್ಞಾನದ ಸಂಶ್ಲೇಷಣೆ ಈಗಾಗ್ಲೇ ಪ್ರಗತಿಯಲ್ಲಿದ್ದು, ಅದು ಈಗೆಲ್ಲ ಮತ್ತೆ ತಿರ್ಗಾ ಮತ್ತು ಅದೇ ಇದಕ್ಕೆ ಹೋಗ್ತಾ ಇದೆ. ಪ್ರಸಕ್ತ ಸಮಯದಲ್ಲಿ ಕೆಲವೊಮ್ಮೆ ವಿಜ್ಞಾನ ಹೇಳುದು ಆಧ್ಯಾತ್ಮಿಕತೆಗೆ ಹೊಂದಿಕೊಳ್ಳುತ್ತಿಲ್ಲ ಎಂದು ಎನಿಸಬಹುದು. ಆದ್ರೆ ವಿಜ್ಞಾನ ಎಂದು ಕರೆಯುತ್ತಿರುವುದು ಭೌತಿಕ ವಿಜ್ಞಾನ, ನಾವು ಆಧ್ಯಾತ್ಮಿಕತೆ ಎಂದು ಕರೆಯುತ್ತಿರುವುದು ಆಂತರಿಕ ವಿಜ್ಞಾನ. ಭೌತಿಕ ಜಗತ್ತಿನ ಜೊತೆಗೆ ವ್ಯವಹರಿಸದ ವಿಜ್ಞಾನ. ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಸಂಯೋಗದ ಪ್ರಕ್ರಿಯೆ ಈಗಾಗಲೇ ಪ್ರಗತಿಯಲ್ಲಿದೆ. ಇದನ್ನು ನಾವು ಪರಮಾಣು ಶಕ್ತಿ ವಿಭಜನೆಯ ಮೂಲಕ ಭೌತಶಾಸ್ತ್ರದೊಂದಿಗೆ ವಿಲೀನಗೊಂಡಿರುವ ಆಧ್ಯಾತ್ಮಿಕ ಜ್ಞಾನಿಗಳ ಹೋಮಿಯೋಪತಿ, ಅಕ್ಯುಪಂಚರು, ಫೆಂಗ್ಶೂಯಿ ಇದರಲ್ಲೆಲ್ಲ ಕಂಪನ ಚಿಕಿತ್ಸೆ, ಇದರ ಅಕ್ಯುಪ್ರೆಷರ್ ಇದರಲ್ಲೆಲ್ಲ ನಾವು ಕಂಡುಹಿಡಿದೆವು. ಹಾಗೆ ಆಧ್ಯಾತ್ಮಿಕ ಇದರಲ್ಲಿ ಯಾವುದಕ್ಕೂ ಭೇದ ಇರಲಾಗ. ಆದ್ರೆ ಇದು ಇನ್ನು ಮುಂದೆ ಪ್ರಗತಿಯಾಗಿ ಪ್ರತಿಯೊಬ್ಬರಿಗೂ ಈ ಆಧ್ಯಾತ್ಮಿಕ ವಿದ್ಯೆ ಅವಶ್ಯಕತೆ ಇದ್ದು ಹೇಳುದು ಪ್ರತಿಯೊಬ್ಬರಿಗೂ ಅವರ ಅನುಭವಕ್ಕೆ ಬತ್ತು. ಎಲ್ಲದಕ್ಕೂ ತಾಳ್ಮೆ ಇಲ್ಲದೆ ಔಷಧಿ ಗುಳಿಗೆ ಇದನ್ನೇ ತಗೊಂಡು ಗುಣ ಮಾಡ್ಕೊಂಬಲ್ ಸಾಧ್ಯ ಇಲ್ಲ. ಸಂಗತಿಗೆ ಇದನ್ನು ಅಳವಡಿಸ್ಕೊಂಡ್ರೆ ಗುಣ ಆಗುವ ಬೇಗ ಗುಣ ಆಗ್ತು. ನಮ್ಗೆ 1 ವಾರಕ್ಕೆ ಆಗುವಂತ ಯಾವ್ದೋ ಒಂದ್ ರೋಗ ಕಡಿಮೆ ಅಪ್ಪಲ್ 1 ವಾರ ಬೇಕು ಅಂದ್ರೆ 2 ದಿವಸದಲ್ಲಿ ನಮ್ಗೆ ಗುಣ ಆಗ್ತು. ಅಥವಾ ನಮ್ಗೆ ಯಾವ್ದೋ ಒಂದ್ ರೋಗ ಬಗ್ಗೆ ಕಾಲ್ ನೋವು, ಮಂಡಿ ನೋವು ಬರ್ತಾ ಇದ್ರೆ ಈ ಚಿಕಿತ್ಸೆ ಮಾಡ್ಕೊಂಡದ್ರಿಂದ ನಮ್ ಮಂಡಿ ನೋವು, ಕಾಲ್ ನೋವು ಗುಣ ಆಗೋಗ್ತು. ಆಗಿಂದಾಗೆ ಮತ್ತೆ ಹೆಚ್ಚಪ್ಪಲ್ ಅವಕಾಶ ಕೊಡ್ತಿಲ್ಲ. ಹಾಗಾಗಿ ಈ ವಿದ್ಯೆಯನ್ನ ಬಳಸ್ಕೊಂಡು ಎಲ್ಲರೂ ಉಪಯೋಗ, ಮನೆಯಲ್ಲಿ ಒಬ್ಬೊಬ್ರು ಯೋಗ ಪ್ರಾಣ ಚಿಕಿತ್ಸಕರು ಇರ್ಲಿ ಅನ್ನೋ ಒಂದು ಉದ್ದೇಶ ನಮ್ಮ ಗುರುವಿನದು. ಅದಕ್ಕಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಶಾಂತಿ ಸೌಹಾರ್ದತೆ ಇದರಲ್ಲಿ ಯಾವುದೇ ಒಂದು ರೀತಿ ಸಂಶಯನೂ ಇಲ್ಲ. ಯೋಗ ಪ್ರಾಣ ವಿದ್ಯೆಯನ್ನು ಕಲ್ತವರಿಗೆ ಇದರಲ್ಲಿ ಒಳ್ಳೆ ಮನಸ್ಸು ಉತ್ತಮವಾಗಲು ಹಲವಾರು ಕಲಿಸ್ತಾವ. ಅದರಲ್ಲಿ ಯಾವುದೇ ಒಂದು ಒಳ್ಳೆ ಸದ್ಗುಣಗಳನ್ನು ಕಲಿಸ್ತಾವ. ಈ ಯೋಗ ಪ್ರಾಣ ವಿದ್ಯಾ ಪಾಠದಲ್ಲೇ ಬತ್ತು. ನಿಖರವಾದ ಗ್ರಹಿತೆ ಮತ್ತು ಒಳ್ಳೆಯ ಒಂದು ಅಭಿವ್ಯಕ್ತಿ ಆಗುವುದು, ಉದಾರತೆ ಮತ್ತು ದಾನಶೀಲರಾಗುವುದು, ಸೋಮಾರಿತನ ಇಲ್ಲದೆ ಇರುವಂತದ್ದು, ಭಾವನಾತ್ಮಕ ಬದ್ಧತೆ ಹೊಂದಲು, ಸ್ವಯಂ ವ್ಯಕ್ತಿತ್ವ ಮೇಲೆ ಹತೋಟಿ ಹೊಂದಿ ವಿಪರೀತ ಏನಾದ್ರೂ ಅತಿಯಾಗಿ ಮಾಡುದನ್ನು ತಪ್ಪಿಸುದು, ಇದನ್ನೆಲ್ಲ ಪಾಠದಲ್ಲೇ ಬತ್ತು. ಕರ್ಮದ ಸುವರ್ಣ ನಿಯಮ ಕಟ್ಟ, ನಾವ್ ಯಾರಿಗೇನ್ ಕೆಟ್ಟದ್ ಮಾಡ್ತೋ ಅದ್ ನಮ್ಗೆ ವಾಪಸ್ ಬತ್ತು.
ಹಾಗೆ ಯಾರಿಗೋ ಕೆಟ್ಟದ್ ಮಾಡ್ತಾ ಇದ್ರೆ ನಮ್ಗೆ ಅದು ವಾಪಸ್ ಬತ್ತು ಹೇಳುವುದನ್ನು ಈ ಪಾಠದಲ್ಲಿ ಬರ್ತಾ ಇತ್ತು. ನಾವು ಅದನ್ನು ಪ್ರತಿಯೊಬ್ಬರಿಗೂ ಆರೋಗ್ಯವಾಗಿರ್ಲಿಲ್ಲ, ನಮ್ಮ ಸ್ವಂತ ಮನೆಯಲ್ಲಿ, ಕಚೇರಿಗೆ, ಆಫೀಸಿಗೆ ಸಂಬಂಧಪಟ್ಟಂತೆ ವಾಸ್ತು ಇದ್ದಿಗೆ ಎಲ್ಲದನ್ನು ನಾವು ಇದ್ರಲ್ಲಿ ಕಲಿಬೇಕು. ಹಾಗಾಗಿ ಮನೆಗೊಬ್ಬ ಯೋಗ ಪ್ರಾಣ ಚಿಕಿತ್ಸಕರಿದ್ದರೆ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಇರುವುದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ಸಂಪೂರ್ಣ ಈಗ WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತು, ಸಂಪೂರ್ಣ ಆರೋಗ್ಯ ಅಂದ್ರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಸಾಮಾಜಿಕ ಸ್ವಾಸ್ಥ್ಯವೇ ಆರೋಗ್ಯ. ಕೇವಲ ಕಾಯಿಲೆ ಅಥವಾ ರೋಗ ಇಲ್ಲದೆ ಇರುವುದಲ್ಲ, ಅಥವಾ ರೋಗ ಬಂದ್ಮೇಲೆ ಬೆಂಕಿ ಬಿದ್ಮೇಲೆ ಬಾವಿ ತೋಡೋಳಲ್ಲ. ಈ ವಿದ್ಯೆಗೆ ಮನೇಲಿ ಕಲ್ತಿಟ್ರೆ ರಾತ್ರಿ ಟೈಮಿಗೆ, ಮಧ್ಯರಾತ್ರಿಗೆ ಹಲ್ಲು ಜ್ವರ ತೀವ್ರತೆ ಹೋಗುದನ್ನ ನಾವು ತಪ್ಪಿಸ್ಲಕ್ಕು. ಹಾಗಾಗಿ ಯಾವುದೇ ಇದನ್ನ ಈ ವಿದ್ಯೆಯನ್ನ ಕಲ್ತ್ಕೊಳ್ಳಿ ಅಂತ ನಾನ್ ಹೇಳ್ತೆ. ಇದ್ರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಲಕ್ಕು. ಯಾವುದೇ ಬುದ್ಧಿವಂತ ಮನುಷ್ಯ ಮುಚ್ಚಿದ ಮನಸ್ಸಿನ ಆಗ್ತಿಲ್ಲ ಯಾವುದು, ಅಥವಾ ತಾನು ಎಲ್ಲವುದನ್ನು ಒಪ್ಕಡೆ ಹೇಳತ್ನಿಲ್ಲ. ಆದ್ರೆ ವ್ಯಕ್ತಿಯ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಾನು ವಸ್ತುನಿಷ್ಠ ಮನಸ್ಸಿನಿಂದ ಅಭ್ಯಾಸ ಮಾಡಿ ಇದು ಹೌದೋ ಅಲ್ದೋಳ ಆಮೇಲೆ ಹೇಳ. ನಾ ಹೇಳಿದ್ದೆಲ್ಲ ನಂಬೋಳಿಲ್ಲ. YPV ಸಾಧನದಲ್ಲಿರುವಂತ ಆಪ್ಗಳಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಸಾಧನೆ ಮಾಡಿ ನೋಡಿ, ಅದರ ಪರಿಣಾಮ ನೀವೇ ಇದ್ ಮಾಡಿ. ನಾನೇನೋ ಈ ವಿದ್ಯೆಯನ್ನು ಕಲ್ತವ್ರಿಗೂ ಹೇಳುದು ಅಷ್ಟೇ, ನೀವು ಯಾವ್ದು ನಾನು ಹೇಳಿದ್ದೇ ನಂಬುದು ಬೇಡ, ನೀವು ಅಭ್ಯಾಸ ಮಾಡಿ ಕಡಿಮೆ ಮಾಡ್ಕೊಳ್ಳಿ, ಆಮೇಲೆ ಗೊತ್ತಾಗ್ತು ನಿಮ್ಗೆ ಅಂತ. ಹಾಗಾಗಿ ವಿದ್ಯೆಯನ್ನು ಕಲ್ತವ್ರಿಗೆ ಅದರ ಅನುಭವಿಸಿ, ಸಕ್ಕರೆಯನ್ನ ತಿಂದವನಿಗೆ ಸಿಹಿ ಗೊತ್ತು. ಹಾಗೆ ಮನೆಯ ಆರೋಗ್ಯ ಶಾಂತತೆಯನ್ನು ಕಾಪಾಡಿಕೊಂಡು ಬಂದಿದ್ದಕ್ಕೆ ನಾನು 29 ವರ್ಷದಿಂದ ಇಲ್ಲಿವರೆಗೂ ನಿರಂತರವಾಗಿ ಈ ವಿದ್ಯೆಯಿಂದ ನನಗೆ, ನನ್ನ ಸಮಾಜ, ನನ್ನ ಸುತ್ತಮುತ್ತಲವರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಪರಿಚಯದವರಿಗೆ ಹೀಲಿಂಗು ಅಥವಾ ಚಿಕಿತ್ಸೆ ಮಾಡಿ ಅವ್ರಿಗೆ ನನಗ್ ಗೊತ್ತಿರುವಂತ ಸಜೆಷನ್, ಒಳ್ಳೆಯ ಮಾರ್ಗವನ್ನು ಹೇಳಿ ಕೊಟ್ಟಿ ನಾನು ನನ್ನ ಜೀವನದಲ್ಲಿ ಒಂದು ಆತ್ಮತೃಪ್ತಿಯನ್ನು ಪಡೆದಿದ್ದೇನೆ. ಈ ಒಂದು ಸದವಕಾಶ ಮಾಡಿದಂತ ರಮಾನಂದ್ ಹೆಗಡೆ ಅವರಿಗೆ ನಾನು ಅನಂತ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬಹುದು, ಅಥವಾ ಯಾರೋ ಒಬ್ರು ನನ್ಗೆ ಈಗ ಒಂದು ಚಿಕಿತ್ಸೆ ಬೇಕು ಅಂದ್ರೆ ಈ ತಕ್ಷಣದಲ್ಲೇ ನಿಮ್ಗೆ ಅನುಭವಕ್ಕೆ ತರ್ಲಿಕ್ಕೂ ನಾನು ರೆಡಿ ಇದ್ದೇನೆ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ.